ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಏಪ್ರಿಲ್ 20ರಿಂದ ಏಪ್ರಿಲ್ 26ರವರೆಗಿನ ವಿಶೇಷವಾದ ವಾರ ಭವಿಷ್ಯವನ್ನು ಗಮನಿಸೋಣ. ಏಪ್ರಿಲ್ 20 ಭಾನುವಾರದಿಂದ ಏಪ್ರಿಲ್ 26 ಶನಿವಾರದವರೆಗಿನ ಪಂಚಾಂಗದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಏಪ್ರಿಲ್ 20 ಭಾನುವಾರ ಚೈತ್ರ ಬಹುಳ ಸಪ್ತಮಿ ಪೂರ್ವಾಷಾಢ ನಕ್ಷತ್ರ ಸಿದ್ಧಯೋಗ ಭದ್ರಕರಣ ಇರುವಂಥದ್ದು. ಈ ದಿನ ಭಾನು ಸಪ್ತಮಿ ಎಂದು ಕರೆಯಲ್ಪಡ್ತದೆ. ಸಪ್ತಮಿ ಭಾನುವಾರದಂದು ಬಂದಾಗ ವಿಶೇಷವಾದ ಆಚರಣೆ, ಸೂರ್ಯನ ವಿಶೇಷವಾದ ಅನುಷ್ಠಾನ, ಸೂರ್ಯನ ಜಪತಪಗಳನ್ನು ಮಾಡುವಂಥದ್ದು, ಸೂರ್ಯ ನಮಸ್ಕಾರಗಳನ್ನು ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುವಂಥದ್ದು ಇತ್ಯಾದಿ. ಸಪ್ತಮಿ ಮತ್ತು ಭಾನುವಾರಕ್ಕೆ ವಿಶೇಷವಾದ ಒಂದು ನಂಟಿದೆ. ವಿಶೇಷವಾದ ಈ ಭಾನುವಿನ ಸಪ್ತಮಿಗೆ ವಿಶೇಷವಾದ ಸೂರ್ಯನ ಒಂದು ಆರಾಧನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಗ್ರಹರಾಜನಾದಂಥ ಸೂರ್ಯನ ವಿಶೇಷವಾದ ರಕ್ಷಣೆ ವರ್ಷಪೂರ್ತಿ ಸಿಗುವಂಥ ಅವಕಾಶ. ಒಂದು ಸಪ್ತಮಿ ಅಥವಾ ಭಾನು ಸಪ್ತಮಿ ಎಂದು ಮಾಡಿದರೆ ವರ್ಷಪೂರ್ತಿ ನಮಗೆ ಇತರ ಗ್ರಹಗಳ ಒಂದು ಬಾಧೆ ಪೀಡೆ ನಿವಾರಣೆ ಆಗುತ್ತೆ. ಸೂರ್ಯನು ಲೋಕಚಕ್ಷುನು, ಲೋಕ ಗ್ರಹ ಸ್ವರೂಪನು, ಲೋಕ ಆತ್ಮ ಸ್ವರೂಪನು, ಪ್ರಾಣದಾಯಕನು, ಶಕ್ತಿದಾಯಕನು ಆಗಿದ್ದಾನೆ. ಹಾಗಾಗಿ ಆ ಭಗವಾನ್ ಸೂರ್ಯನ ಒಂದು ಆರಾಧನೆ ಮಾಡುವಂಥದ್ದು ಇಂದು ಶ್ರೇಷ್ಠವಾದ ಆಚರಣೆ ಆಗುತ್ತೆ. ಭಾನು ಸಪ್ತಮಿ ಪೂರ್ವಾಷಾಢ ನಕ್ಷತ್ರ ಸಿದ್ಧಯೋಗ ಭದ್ರಕರಣ ಉತ್ತಮ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೂ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 21 ಸೋಮವಾರ ಚೈತ್ರ ಬಹುಳ ಅಷ್ಟಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಸಾಧ್ಯಯೋಗ ಬಾಲವಕರಣ ಇರುವಂಥದ್ದು. ಇಲ್ಲಿ ಉತ್ತಮ ದಿನವೇ ಆಗಿರುತ್ತೆ. ಇಲ್ಲಿ ಈ ದಿನ ಕಾಲಭೈರವ ಅಷ್ಟಮಿ ಅಥವಾ ಕಾಲಾಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ವಿಶೇಷವಾಗಿ ಪ್ರತಿ ತಿಂಗಳ ಬರುವಂಥ ಕೃಷ್ಣ ಪಕ್ಷದ ಅಥವಾ ಬಹುಳ ಅಷ್ಟಮಿಯನ್ನು ಅಲ್ಲಿ ಕಾಲ ಅಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಎಂದು ಆಚರಣೆ ಮಾಡುತ್ತದೆ. ಕಾಲಭೈರವನ ಆಲಯಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರ ಅಭಿಷೇಕ ಅನುಷ್ಠಾನಗಳನ್ನು ಮಾಡ್ತಾರೆ. ಈ ರಾಹು ದೋಷ, ಕೇತು ದೋಷ ಅಥವಾ ಮಂಗಳ ದೋಷ ಅಥವಾ ಶನಿ ದೋಷ ಮುಂತಾದ ಭೀಕರವಾದ ಪಾಪ ಗ್ರಹಗಳ ದೋಷಗಳು ಕಾಡುತ್ತವರೆಗೆ ಅಲ್ಲಿ ಇಂದು ಕಾಲಭೈರವ ಅಷ್ಟಮಿಂದು ಕಾಲಭೈರವನ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಅಲ್ಲಿ ಪದ್ಧತಿಯ ಪ್ರಕಾರ ಪೂಜೆಗಳನ್ನು ಮಾಡ್ಬೋದು. ಅಥವಾ ಮನೆಯಲ್ಲಿದ್ದುಕೊಂಡೇ ಕಾಲಭೈರವನಿಗೆ ಸಂಬಂಧಿತವಾದ ಸ್ತೋತ್ರಗಳನ್ನು, ಕಾಲಭೈರವನ ಅಷ್ಟಕವನ್ನು, ಕಾಲಭೈರವನ ಅಷ್ಟೋತ್ತರ ಶತನಾಮ ಇತ್ಯಾದಿ ಯಾವುದೇ ನಿಮಗೆ ಗೊತ್ತಿರುವಂತಹ ಕಾಲಭೈರವನ ಮಂತ್ರ ಸ್ತುತಿಗಳನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಆ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು 22 ಮಂಗಳವಾರ ಚೈತ್ರ ಬಹುಳ ನವಮಿ ತಿಥಿ ಇರುತ್ತೆ. ಶ್ರವಣ ನಕ್ಷತ್ರ ಶುಭಯೋಗ ತೈತಿಲ ಕಾರಣ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ವಾರ ಮಂಗಳವಾರ ಶ್ರವಣ ನಕ್ಷತ್ರ ಇರೋ ಕಾರಣ ಅಲ್ಲಿ ವಿಶೇಷವಾಗಿ ಅಮ್ಮನವರದ್ದು ದೇವಿ ದೇವಾಲಯಗಳ ಸಂದರ್ಶನ, ಸುಬ್ರಹ್ಮಣ್ಯ ಸ್ವಾಮಿ ದೇವಗಳ ಸಂದರ್ಶನ, ಸುಬ್ರಹ್ಮಣ್ಯನಿಗೆ ಅಭಿಷೇಕ ಅರ್ಚನೆ ಮಾಡುವಂಥದ್ದು ಅಥವಾ ಮನೆಯಲ್ಲಿದ್ದುಕೊಂಡೇ ದೇವಿ ಸುಬ್ರಹ್ಮಣ್ಯರ ಸ್ತೋತ್ರ ಶ್ಲೋಕಗಳನ್ನು ಪಠನೆ ಮಾಡೋದು, ನರಸಿಂಹ ಸ್ವಾಮಿಯ ಶ್ಲೋಕ ಸ್ತೋತ್ರಗಳನ್ನು ಪಠನೆ ಮಾಡೋದು ಇವೆಲ್ಲವೂ ಮಂಗಳ ದೋಷ ನಿವಾರಣೆಗೆ ಅಥವಾ ಇನ್ನಿತರ ಯಾವುದೇ ಗ್ರಹ ದೋಷ ನಿವಾರಣೆಗೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. 23ನೇ ತಾರೀಕು ಬುಧವಾರ ಬಹುಳ ದಶಮಿ ಧನಿಷ್ಠ ನಕ್ಷತ್ರ ಶುಕ್ಲ ಯೋಗ ಭದ್ರಕರಣ ಇರುವಂಥದ್ದು. ಈ ದಿನ ಉತ್ತಮ ದಿನವೇ ಆಗಿರುತ್ತೆ. ಧನಿಷ್ಠ ನಕ್ಷತ್ರ ದಶಮಿ ಮತ್ತು ಬುಧವಾರ ಕಾರಣ ಯಾವುದೇ ರೀತಿಯ ಕಾರ್ಯಾರಂಭಗಳಿಗೆ ಶುಭ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಬುಧವಾರ ಧನಿಷ್ಠ ನಕ್ಷತ್ರ ಇರುವ ಕಾರಣ ವಿಶೇಷವಾಗಿ ವಿಷ್ಣುವಿನ ಆರಾಧನೆ, ನಾರಾಯಣನ ವಿಶೇಷವಾದ ಆರಾಧನೆ ಮಾಡುವಂಥದ್ದು ಅಥವಾ ವಿಷ್ಣು ದೇವಾಲಯಗಳ ಸಂದರ್ಶನ, ವಿಷ್ಣುವಿಗೆ ತುಳಸಿ ಮಾಲೆಗಳ ಅರ್ಪಣೆ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ, ವಿಷ್ಣುನ ಅಷ್ಟೋತ್ತರ ಮುಂತಾದವುಗಳನ್ನು ಪಠನೆ ಮಾಡೋದ್ರಿಂದ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು 24ನೇ ತಾರೀಕು ಗುರುವಾರ ಚೈತ್ರ ಬಹುಳ ಏಕಾದಶಿ ಅಥವಾ ವರುಥಿನಿ ಏಕಾದಶಿ ಎಂದು ಕರೀತಾರೆ. ಚೈತ್ರ ಮಾಸದ ಬಹುಳ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿಯನ್ನು ವರುಥಿನಿ ಏಕಾದಶಿ ಎಂದು ಕರೀತಾರೆ. ಶತಭಿಷ ನಕ್ಷತ್ರ ಬ್ರಹ್ಮಯೋಗ ಬಾಲವಕರಣ ಎಂದು ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿ ವ್ಯಾವಹಾರಿಕ ಅಥವಾ ಇನ್ನಿತರ ವಿಚಾರಗಳು ಸಹ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇನ್ನು ಏಕಾದಶಿ ತಿಥಿಯಾಗೋದ್ರಿಂದ ಮದುವೆ ಮುಂಜಿಗಳಿಗೆ ಉತ್ತಮವಾಗಿರುವುದಿಲ್ಲ. ಇನ್ನಿತರವಾದ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಏನು ತೊಂದರೆ ಇಲ್ಲ. ಗುರುವಾರ ವರುತಿನಿ ಏಕಾದಶಿ ಅಂದರೆ ಉಪವಾಸ ವ್ರತ ನಿಯಮ ಆಚರಣೆ ಮಾಡೋದನ್ನು ಮಾಡ್ಬೋದು. ವಿಷ್ಣು ಅಥವಾ ವಿಠಲನಿಗೆ ಸಂಬಂಧಪಟ್ಟ ಭಕ್ತಿ ಭಜನೆಗಳನ್ನು ಹಾಡಿಕೊಂಡು ವಿಷ್ಣು ಸ್ತೋತ್ರಗಳನ್ನು ಮತ್ತು ವಿಷ್ಣು ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದಾಗಿದೆ. ಇನ್ನು 25 ಶುಕ್ರವಾರ ಬಹುಳ ದ್ವಾದಶಿ ಚೈತ್ರ ಬಹುಳ ದ್ವಾದಶಿ ತಿಥಿ ಪೂರ್ವಭದ್ರ ನಕ್ಷತ್ರ ಆಯಂದ್ರ ಯೋಗ ತೈತಿಲ ಕರ್ಣ ಇರುವಂಥದ್ದು. ಇಂದು ಸಾಯಂಕಾಲದಲ್ಲಿ ಅಲ್ಲಿ ತ್ರಯೋದಶಿ ಆರಂಭವಾಗೋ ಕಾರಣ ಇಂದು ಪ್ರದೋಷದ ಆಚರಣೆ ಬರುತ್ತೆ. ಶುಕ್ರವಾರದಂದು ಸಾಯಂಕಾಲ ಪ್ರದೋಷದ ಆಚರಣೆ ಬರುತ್ತೆ. ಅಲ್ಲಿ ಸಾಯಂಕಾಲ 6, 7 ಅಥವಾ 8 ಗಂಟೆ ಒಳಗೆ ಯಾವುದಾದ್ರೂ ವಿಶೇಷವಾದ ಅಮ್ಮನವರ ದೇವಾಲಯ ಅಥವಾ ಶಿವನ ದೇವಾಲಯ ಅಥವಾ ನಿಮ್ಮ ಇಷ್ಟ ದೇವರ ಕುಲದೇವರ ಅಥವಾ ಗ್ರಾಮ ದೇವರ ದೇವರುಗಳಲ್ಲಿ ಸಾಯಂಕಾಲದ ಪೂಜೆಗಳಲ್ಲಿ ಭಾಗಿಯಾಗುವಂಥದ್ದು ಅದು ಪ್ರದೋಷ ಕಾಲ ಪೂಜೆ ಅಂತ ಅನಿಸಿಕೊಳ್ಳುತ್ತೆ. ಹಾಗಾಗಿ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸಂಧ್ಯಾ ಕಾಲದಲ್ಲಿ ಮಾಡುವಂಥ ಪೂಜೆ ಪ್ರದೋಷ ಕಾಲದಲ್ಲಿ ತ್ರಯೋದಶಿ ಎಂದು ಬಂದಂತಹ ತ್ರಯೋದಶವು ಬಹಳ ಶ್ರೇಷ್ಠವಾದ ಆಚರಣೆ ಆಗುತ್ತೆ. ಹಾಗೆ ಪ್ರದೋಷದ ಪೂಜೆಯನ್ನು ಆಚರಣೆ ಮಾಡೋದು ಪ್ರದೋಷದ ಪೂಜೆಯನ್ನು ಆಚರಣೆಯಲ್ಲಿ ಪಾಲ್ಗೊಳ್ಳುವಂಥದ್ದಾಗಿದೆ.
ಇನ್ನು ಕೊನೆಯ ದಿನ 26ನೇ ತಾರೀಕು ಏಪ್ರಿಲ್ 26 ಶನಿವಾರ ಚೈತ್ರ ಬಹುಳ ತ್ರಯೋದಶಿ ತಿಥಿ ಜೊತೆಗೆ ಉಪರಿ ಚತುರ್ದಶಿನ ಬರುತ್ತೆ. ಪ್ರಾತಃ ಕಾಲದಲ್ಲಿ ತ್ರಯೋದಶಿ ಇದ್ದರೆ ಅಲ್ಲಿ ಮಧ್ಯಾಹ್ನ ಅಥವಾ ಸಾಯಂಕಾಲದ ಹೊತ್ತಿಗೆ ಚತುರ್ದಶಿ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಮಾಸ ಶಿವರಾತ್ರಿ ಆಚರಣೆ. ಮಾಸ ಶಿವರಾತ್ರಿ ಪ್ರತಿ ತಿಂಗಳು ಬರುವಂಥ ಬಹುಳ ಚತುರ್ದಶಿ ಎಂದು ಮಾಸ ಶಿವರಾತ್ರಿ ಬರುತ್ತದೆ. ಹಾಗಾಗಿ ಆ ಮಾಸ ಶಿವರಾತ್ರಿಯ ಆಚರಣೆ ಮಾಡಿ ವಿಶೇಷವಾದ ಶಿವಾಲಯಗಳಲ್ಲಿ ಪೂಜೆಗಳನ್ನು, ಅಭಿಷೇಕ ಅನುಷ್ಠಾನಗಳನ್ನು ನೀವು ಮಾಡಬಹುದಾಗಿದೆ. ಯಾಕಂದರೆ ಇದು ಈ ಸಂವತ್ಸರದಲ್ಲಿ, ಈ ವಿಶ್ವಾಸ ಸಂವತ್ಸರದಲ್ಲಿ ಬರುವಂತಹ ಒಂದು ಮೊದಲನೇ ಮಾಸ ಶಿವರಾತ್ರಿ ಆಗಿರುತ್ತೆ. ವಿಶೇಷವಾದ ಅನುಷ್ಠಾನಗಳನ್ನು ಮಾಡುವಂಥದ್ದಕ್ಕೆ ಶಿವನ ಭಕ್ತಿ, ಶಿವನ ಸ್ತೋತ್ರ, ಶಿವನ ಅಷ್ಟೋತ್ತರ ಅಥವಾ ಲಿಂಗಾಷ್ಟಕ, ಬಿಲ್ವಾಷ್ಟಕ ಇತ್ಯಾದಿಗಳು ಸಹ ಮನೆಯಲ್ಲಿದ್ದುಕೊಂಡು ಸಹ ಈ ಪ್ರದೋಷ ಕಾಲದಲ್ಲಿ ಪಠನೆ ಮಾಡೋದ್ರಿಂದ ಎಲ್ಲ ಗ್ರಹಗತ ದೋಷಗಳು ಅಥವಾ ಶತ್ರು ಪೀಡೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಪೂರ್ವಾರ್ಜಿತವಾದ ಕರ್ಮ ದೋಷಗಳು ಇವೆಲ್ಲ ನಿವಾರಣೆ ಆಗುವಂತಹ ಒಂದು ವಿಶೇಷವಾದ ದಿನ ಆಗಿರುತ್ತೆ ಪ್ರದೋಷದ ಕಾಲ. ಈ ಶಿವನ ದೇವ ಅಲ್ಲದೆ ಶನಿವಾರ ಬಂದಂತಹ ಈ ಪ್ರದೋಷ ಮಾಸ ಶಿವರಾತ್ರಿ ಎಂದು ಶನಿಯ ಆರಾಧನೆ ಸಹ ಶನಿವಾರದಂದು ಮಾಡಬಹುದಾಗಿದೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವಿಚಾರಗಳನ್ನು ಗಮನಿಸಿದಾಗಿದೆ. ಏನು ಈ ವಾರದ ಈ ರಾಶಿಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ವಾರದ ಆರಂಭ ಶುಭಾರಂಭ. ಅಲ್ಲಿ ಭಾನುವಾರ ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮವಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮ ವಿಚಾರಗಳಿವೆ. ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ. ಅದೇ ರೀತಿ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರದಲ್ಲಿ ವಿಶೇಷವಾಗಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಗುರುಬಲದ ವಿಶೇಷವಾದ ಒಂದು ಅನುಕೂಲತೆ. ಶುಕ್ರನು ನಿಮಗೆ ಪೂರಕವಾಗಿರ್ತಾನೆ, ಕೇತು ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಗುರುಬಲದ ಕೊನೆಯ ಕೆಲವು ದಿನಗಳಷ್ಟೇ ಉಳಿದಿವೆ ನಿಮಗೆ, ಮೇ 14ರವರೆಗೆ ಅಷ್ಟೇ. ಹಾಗಾಗಿ ಇನ್ನೂ 1 ತಿಂಗಳ ಅವಧಿ ಅಂತ ಇಟ್ಕೊಳ್ಬೋದು. ಹಾಗಾಗಿ ಆ ಮೇ ತಿಂಗಳಲ್ಲಿ ಬರುವಂತಹ ಗುರುವಿನ ಪರಿವರ್ತನೆ ನಿಮಗೆ ಅಲ್ಲಿಂದ ಗುರುಬಲದ ನಷ್ಟ ಆಗುತ್ತೆ. ಈಗ ಆರಂಭದಲ್ಲಿ ನಿಮಗೆ ಈಗ ಸಾಡೆ ಸಾತಿಯ ಪರಿಣಾಮ ಇದ್ದರೂ ಗುರುವಿನ ವಿಶೇಷವಾದ ರಕ್ಷಣೆ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ವಿಶೇಷವಾದ ಕೆಲವೊಂದು ಘಟನೆಗಳು ಜೊತೆಗೆ ಚಂದ್ರನ ಬಲ ಇರುವಂತಹ ದಿನಗಳಲ್ಲಿ ಅನೇಕ ಲಾಭಗಳು ಆಗ್ಬೋದಾಗಿದೆ. ಹಾಗಾಗಿ ವಾರದ ಆರಂಭ ಉತ್ತಮ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ ಉತ್ತಮ ಇದೆ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದರೆ ಕರ್ಮಸ್ಥಾನದ ಬಳಿಕ ಲಾಭ ಸ್ಥಾನಕ್ಕೆ ಬರ್ತಾನೆ ಚಂದ್ರ. ಹಾಗಾಗಿ ಆರಂಭದ 4 ಅಥವಾ 5 ದಿನಗಳು ನಿಮಗೆ ವಿಶೇಷವಾದ ಶುಭವನ್ನು, ಲಾಭವನ್ನು ಕೊಡಲಿವೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಇನ್ನು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಶುಭ ಕಾರ್ಯಗಳಿದ್ದರೆ, ಆರಂಭ ಮಾಡಲಿಕ್ಕಿದ್ರೆ, ಸಹಿ ಒಪ್ಪಂದ ಮಾಡಲಿಕ್ಕಿದ್ರೆ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಆದಷ್ಟು ನೀವು ಈ ಏಪ್ರಿಲ್ ತಿಂಗಳಲ್ಲಿ ಆದಷ್ಟು ಮುಗಿಸಿಕೊಳ್ಳುವಂಥದ್ದು ಒಳ್ಳೆಯದು. ಅದರಲ್ಲೂ ಮೇ ತಿಂಗಳ ಮೊದಲನೇ ವಾರ ಅಥವಾ 2ನೇ ವಾರವರೆಗೂ ಪರವಾಗಿಲ್ಲ. ಆ ಬಳಿಕ ನಿಮಗೆ ಗುರುಬಲದ ನಿವಾರಣೆ ಆಗುತ್ತೆ. ಜೊತೆಗೆ ಶನಿಯ ಪ್ರಭಾವ ಬರ್ತಾ ಜಾಸ್ತಿ ಆಗುತ್ತೆ. ಯಾವಾಗ ಗುರು ಸ್ವಲ್ಪ ಅನುಕೂಲವಾಗಿರ್ತಾನೆ ಆವಾಗ ಶನಿ ಸ್ವಲ್ಪ ಪ್ರಭಾವ ಕಡಿಮೆ ಇರುತ್ತೆ. ಯಾವಾಗ ಗುರುಬಲನ ನಿವಾರಣೆ ಆಗುತ್ತೆ ಆವಾಗ ಶನಿ ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಅನುಕೂಲವಾದ ಸನ್ನಿವೇಶಗಳಿವೆ. ಗುರು, ಶುಕ್ರರು ಮತ್ತು ಚಂದ್ರರು ಎಂಬಂಥ 3 ಶುಭ ಗ್ರಹಗಳು ನಿಮಗೆ ಈ ವಾರದಲ್ಲಿ ಈಗ ಆರಂಭದಲ್ಲೇ ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತವೆ. ಭೂಮಿ ವ್ಯವಹಾರ ಇರ್ಬೋದು ಅಥವಾ ಕೊಡುಕೊಳ್ಳುವಿಕೆ, ಹಣಕಾಸಿನ ವಿಚಾರ, ಅದೇನೇನಾದರೂ ಶುಭ ಕಾರ್ಯಗಳ ಪ್ರಯತ್ನ, ಕೋರ್ಟ್ ಕಚೇರಿ ಪ್ರಯತ್ನ, ಇವೆಲ್ಲಕ್ಕೂ ಈಗ ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದವರೆಗೂ ನಿಮಗೆ ಉತ್ತಮ ಫಲಗಳು ಖಂಡಿತ ಬರ್ತವೆ. ಆಮೇಲೆ ಶುಕ್ರವಾರ, ಶನಿವಾರ ಸ್ವಲ್ಪ ಅಲ್ಲಿ ಚಂದ್ರನ ಬಲದ ಕೊರತೆ ಆಗುತ್ತೆ ನಿಮಗೆ. ಶುಕ್ರವಾರ, ಶನಿವಾರ ಸ್ವಲ್ಪ ಅಲ್ಲಿ ಅನೇಕ ವಿರುದ್ಧವಾದ ಘಟನೆಗಳು ಇರ್ಬೋದು. ವಾರದ ಕೊನೆ 2 ದಿನಗಳು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಕಲಹ, ಜಗಳಗಳಾಗುವಂಥದ್ದು, ವರ್ತಿ ವ್ಯಾಪಾರದಲ್ಲಿ ಅಡೆತಡೆಗಳು ಬರ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಮನೆಯಲ್ಲಿ ಅಶಾಂತಿ ವಾತಾವರಣ ಮೂಡಬಹುದು. ಹಾಗಾಗಿ ಕೊನೆಯ 2 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ಒಂದು ಮೇಷರಾಶಿಯವರಿಗೆ. ಆಗಲೇ ಹೇಳಿದಂಗೆ ನಿಮಗೆ ಗುರು, ಶುಕ್ರ, ಕೇತುಗಳು ವಾರ ಪೂರ್ತಿ ಪೂರಕವಾಗಿದ್ದರೆ ಇಂಥ ಅವಕಾಶವನ್ನು ನೀವು ಕಳೆದುಕೊಂಡು ನಿರಾಶರಾಗಬೇಡಿ. ಆಮೇಲೆ ಮತ್ತೆ ಈಗ ಗುರುಬಲ ಮತ್ತೆ ಬರುವಂಥದ್ದಿಲ್ಲ. ಹಾಗಾಗಿ ಈ ಒಂದು ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 2, 3, 6, 7, 2, 3, 6, 7 ಎಂಬಂತಹ ಬಣ್ಣಗಳನ್ನು, ಸಂಖ್ಯೆಗಳನ್ನು ಬಳಸ್ಕೋಬೋದು. ಎಲ್ಲ ಈ ಮೇಷರಾಶಿಯವರಿಗೆ ವಿಶೇಷವಾದ ಚತುರ್ಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನ ಕೊರತೆ ಎದುರಾಗ್ಬೋದು. ಭಾನುವಾರ, ಸೋಮವಾರ ಸ್ವಲ್ಪ ಹಣಕಾಸಿನ ಕೊರತೆ, ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗ್ಬೋದು. ಅಂದರೆ ಯಾವನು ನಿರಾಕರಣೆಯನ್ನು ಆಗೋದಿಲ್ಲ, ಎಲ್ಲವೂ ಸ್ವಲ್ಪ ಟೈಮ್ಗೆ ಆಗಬೇಕಾಗಿದ್ದು ಸ್ವಲ್ಪ ನಿರಾಕರಣೆ ಲೇಟ್ ಆಗ್ಬೋದು. ನಿಮಗೆ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಜೊತೆಗೆ ವಿಶೇಷವಾಗಿ ಬುಧನ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರ ಅನುಗ್ರಹ, ಶನಿ ಮಹಾತ್ಮರ ಅನುಗ್ರಹ, ಮಂಗಳನ ಬೆಂಬಲ ಎಲ್ಲ ಇದೆ. ಹಾಗಾಗಿ ಆರಂಭದ ದಿನ ನೀವು ತುಂಬ ನಿರಾಶೆ ಪಡಬೇಕಾಗಿಲ್ಲ. ಚಂದ್ರನ ಬಲ ಸ್ವಲ್ಪ ಕೊರತೆ ಇರುತ್ತೆ ಹೊರತು ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ನಿಮಗೆ ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ಜಾಬ್ಗೆ ಪ್ರಯತ್ನ ಪಟ್ಟರೆ ಜಾಬ್ ಸಿಗುವಂಥ ಅವಕಾಶ, ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ನಿಮಗೆ ಮುನ್ನಡೆ ಆಗುವಂಥ ಅವಕಾಶ, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥ ಅವಕಾಶ ಈ ಶುಕ್ರ, ಶನಿ ಹಾಗೂ ಇತರ ಗ್ರಹಗಳ ಒಂದು ಬೆಂಬಲದಿಂದ ಖಂಡಿತ ಸಿಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಹಲವಾರು ಕೆಲಸ ಕಾರ್ಯಗಳಾಗ್ಬೋದು. ಮನೆ ಭೂಮಿ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು.
ಆದರೆ ಈ ಭಾನುವಾರ, ಸೋಮವಾರ ಮತ್ತು ಮಂಗಳವಾರದಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರ ಗಮನಿಸಿ. ಅನಾವಶ್ಯಕ ಖರ್ಚುಗಳನ್ನು, ಅನಪೇಕ್ಷಿತ ಖರ್ಚುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅಥವಾ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದ ಅಥವಾ ಆನ್ಲೈನ್ ಆಫ್ಲೈನಲ್ಲಿ ಪೇಮೆಂಟ್ ಇತ್ಯಾದಿಗಳು ಸ್ವಲ್ಪ ಎರಡೆರಡು ಬಾರಿ ಕ್ರಾಸ್ ಚೆಕಿಂಗ್ ಮಾಡಿ. ಯಾಕಂದರೆ ಅಲ್ಲಿ ಎಲ್ಲೋ ಒಂದು ನೀವು ಇದು ತೊಂದರೆಗೆ ಅಥವಾ ನಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ, ಜೊತೆಗೆ ಕೆಲವೊಂದು ಮಾತಿನ ಚಕಮಕಿ ಅಷ್ಟೇ ಬರ್ಬೋದಾಗಿದೆ. ಹಾಗಾಗಿ ಹೆಚ್ಚಿನೇನು ಗಂಭೀರ ಅಡ್ಡ ಪರಿಣಾಮಗಳಿರುವುದಿಲ್ಲ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಅಷ್ಟೇ ಭಾನುವಾರ, ಸೋಮವಾರ, ಮಂಗಳವಾರ ಬೇಕಾಗುತ್ತೆ. ನಂತರ ಬರುವಂಥ 4 ದಿನಗಳು ನಿಮಗೆ ಅತ್ಯುತ್ತಮವಾಗಿವೆ. ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 23, 24, 25, 26 ಈ ಏಪ್ರಿಲ್ನಲ್ಲಿ ಬರುವಂಥ ಈ 4 ದಿನಗಳು ನಮಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಾ ಇರ್ತವೆ. ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ. ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಒಂದು ಚಂದ್ರನು ನಿಮಗೆ ಅಪೂರ್ವವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಈಗಾಗಲೇ ಅಲ್ಲಿ ಲಾಭಸ್ಥಾನದಲ್ಲಿರತಕ್ಕಂಥ ಬುಧನಾಗಲಿ, ಶುಕ್ರನಾಗಲಿ, ಶನಿ ಮಹಾರಾಜರಾಗಲಿ ವಿಶೇಷವಾದ ಲಾಭವನ್ನು ಕೊಡ್ತಾರೆ. ಮಂಗಳನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ. ಹಾಗಾಗಿ ನಿಮ್ಮ ಜೀವಮಾನದ ಹಲವಾರು ಸಾಧನೆಗಳು ಈ 4 ದಿನಗಳಲ್ಲಿ ಆಗ್ಬೋದಾಗಿದೆ. ಆಶ್ಚರ್ಯಕರವಾಗಿ ಅಥವಾ ಪವಾಡ ಸದೃಶವಾಗಿ, ವಿಶೇಷವಾಗಿ 23, 24, 25ರಲ್ಲಿ ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳಾಗುವುದು. ಜಾಬ್ ಇಲ್ಲದವರಿಗೆ ಜಾಬ್ ಸಿಗ್ಬೋದು, ಇದ್ದಂಥ ಜಾಬ್ನವರಿಗೆ ಪ್ರಮೋಷನ್ ಬಡ್ತಿ ಸಿಗ್ಬೋದು, ಅದು ಆಕಸ್ಮಿಕವಾಗಿ ಕೆಲವರಿಗೆ ವಿದೇಶದ ಅವಕಾಶ, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸದ ಅವಕಾಶ, ಈ ರೀತಿ ಅವರು ಏನೇನೋ ತೀರಾ ಹಿಂದೆ ಪ್ರಯತ್ನ ಪಟ್ಟರು ಆಗದಿದ್ದಂಥ ಕೆಲಸಗಳು ಈಗ ಅನಾಯಾಸವಾಗಿ, ಅಥವಾ ಅದು ಅದೃಷ್ಟದ ಒಂದು ವಿಶೇಷವಾಗಿ ಲಕ್ ಅಂತ ಹೇಳ್ತಾರಲ್ಲ, ಅಂಥ ಒಂದು ಲಕ್ ಈಗ ನಿಮಗೆ ಬರುವಂತಿದೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳಿಗೂ ಶುಭ ಇದೆ, ಯುವಕರಿಗೂ ಶುಭ ಇದೆ, ಗೃಹಿಣಿಯರು ಮಹಿಳೆಯರಿಗೂ ಉತ್ತಮವಾದ ವಾತಾವರಣ, ಬಂಧು ಮಿತ್ರರ ಜೊತೆ ಭೇಟಿಯಾಗುವಂಥ ಅವಕಾಶ, ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ, ಈ ರೀತಿ ಏನೇನೋ ನಿಮ್ಮ ಅಪೇಕ್ಷೆಗಳು, ಕನಸುಗಳು ಅವೆಲ್ಲ ಈಡೇರುವಂಥ ಅವಕಾಶ ಈ 4 ದಿನಗಳಲ್ಲಿ ಕಂಡುಬರುತ್ತೆ. 23, 24, 25, 26ರಲ್ಲಿ. ಹಾಗಾಗಿ ವೃಷಭ ರಾಶಿಯವರು ಈ ವಾರದಲ್ಲಿ ನಿಮಗೆ ಅಲ್ಲಿ 6 ಗ್ರಹಗಳ ವಿಶೇಷವಾದ ಬೆಂಬಲ ಇದೆ. 6 ಗ್ರಹಗಳ ಬೆಂಬಲ ಬರೋದು ಅಪರೂಪ, ಯಾವ ರಾಶಿಗೂ ಬಂದಿಲ್ಲ. ನಿಮ್ಮ ರಾಶಿಗೆ ಈ ವಾರದಲ್ಲಿ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 5, 6, 8, 9, 2, 4, 5, 6, 8, 9 ಎಂಬಂಥ ಸಂಖ್ಯೆಯನ್ನು ಬಳಸುವುದು. ಅಲ್ಲಿ ನಿಮಗೆ ಚಂದ್ರನ ಅನುಗ್ರಹ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜನ ಅನುಗ್ರಹ, ಜೊತೆಗೆ ಅತ್ಯಪರೂಪದ ಮಂಗಳನ ಬೆಂಬಲ ಇವೆಲ್ಲ ಸಿಗಿದೆ. ಜೊತೆಗೆ ರಾಹು ನಿಮಗೆ ಪೂರಕವಾಗಿರ್ತಾನೆ. 6 ಗ್ರಹಗಳ ಕೃಪೆಯಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭದ ದಿನ ಉತ್ತಮ ಇದೆ. ಭಾನುವಾರ ನಿಮಗೆ ಉತ್ತಮ ಫಲಗಳು ಆಗುವಂಥದ್ದು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಸುಖ, ಶಾಂತಿ, ನೆಮ್ಮದಿಯಲ್ಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ರಾಜಕೀಯ ಅಥವಾ ಸರ್ಕಾರಿ ಮೂಲಕ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಹಾಗೆ ಭಾನುವಾರ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಸೋಮವಾರ, ಮಂಗಳವಾರನೂ ಉತ್ತಮನಿದೆ. ಅಲ್ಲಿ ಕೆಲವೊಂದು ವಿಚಾರ ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜಬೇಕು. ಸೋಮವಾರ, ಮಂಗಳವಾರ ನಿಮಗೆ ರವಿ ಅನುಗ್ರಹ ಇರುವಂತಿದೆ. ಬುಧ ಅನುಗ್ರಹ, ರಾಹುನ ಬೆಂಬಲ ಎಲ್ಲ ಇದ್ದಿರುತ್ತೆ. ಅಪರೂಪಕ್ಕೆ ತಿಂಗಳ ಪೂರ್ತಿ ಸೂರ್ಯ ಭಗವಂತನ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ ಮಿಥುನ ರಾಶಿಯವರು. ಹಾಗಾಗಿ ಹೆಚ್ಚಿನ ಆತಂಕ ಏನು ಬೇಕಾಗಿಲ್ಲ. ಆದರೆ ಚಂದ್ರನ ಬಲದ ಕೊರತೆ ನಿಮಗೆ ಸೋಮವಾರ, ಮಂಗಳವಾರ ಸ್ವಲ್ಪ ಚಂದ್ರನ ಅಷ್ಟು ಪೂರಕವಾಗಿರುವುದಿಲ್ಲ. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು, ಕಿರಿಯರ ಜೊತೆ ಕಲ ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಉಷ್ಣತೆ ಅಥವಾ ಹೀಟ್ನ ಹೆಚ್ಚಳ ಬಾಡಿಯಲ್ಲಿ ಆಗುವಂಥದ್ದು ಇವೆಲ್ಲ ಕಂಡು ಬರ್ಬೋದು. ಹಾಗಾಗಿ ಸ್ವಲ್ಪ ಮಾತು ಮತ್ತು ಆರೋಗ್ಯದ ಬಗ್ಗೆ ಸೋಮವಾರ, ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಬಳಿಕ ಬರುವಂಥ ಬುಧವಾರ, ಗುರುವಾರ ಸಾಮಾನ್ಯ ದಿನ ಕಂಡು ಬರುತ್ತೆ. ಬುಧವಾರ, ಗುರುವಾರದಲ್ಲಿ 23, 24 ಹಣಕಾಸಿನ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ತೂಗಿಸ್ಕೊಳ್ಬೇಕು. ಕೆಲವೊಮ್ಮೆ ಹಣಕಾಸಿನ ಖರ್ಚು ವೆಚ್ಚಗಳು ಆಗುವಂಥದ್ದು, ಹಣಕಾಸಿನ ಕೊರತೆ ಎದುರಾಗ್ಬೋದು, ಅಥವಾ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ, ಅಥವಾ ಹಣಕಾಸಿನ ವಿಚಾರಕ್ಕೆ ಮೋಸ ಹೋಗುವಂಥ ಸಾಧ್ಯತೆ ಬರ್ಬೋದು 23, 24ರಲ್ಲಿ. ಇನ್ನು ಅದರ ಹೊರತು ನಿಮ್ಮ ಆರೋಗ್ಯ, ಇನ್ನಿತರ ವಿಚಾರ, ಕೌಟುಂಬಿಕ ವಿಚಾರ ಎಲ್ಲ ಉತ್ತಮವಾಗಿ ಇರುತ್ತೆ. ಕೊನೆಯ ದಿನ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ 25, 26 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಅನೇಕ ಲಾಭಗಳು ಸಿದ್ಧಿಯಾಗಲಿವೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ ಇದೆ. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ತುಂಬ ಒಂದು ಅಧಿಕ ಲಾಭ ಬರ್ಬೋದು. ಈ ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು, ಅಥವಾ ಕೆಲವರಿಗೆ ಉದ್ಯೋಗ ರಹಿತರಿಗೆ ಉದ್ಯೋಗವನ್ನು ಸಿಗ್ಬೋದು, ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಅನೇಕ ರೀತಿಯ ಶುಭ ಸೂಚನೆಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಶುಭ ಅವಕಾಶಗಳು, ಮಹಿಳೆಯರಿಗೂ ಶುಭ ಸೂಚನೆಗಳು. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು 25, 26ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಹೀಗಾಗಿ ಮಿಥುನ ರಾಶಿಯವರಿಗೆ ಆರಂಭದ ಭಾನುವಾರ ಅತ್ಯಂತ ಶುಭವಾಗಿ ಬಂದಿದೆ. ಕೊನೆಯ ಶುಕ್ರವಾರ, ಶನಿವಾರ ಸಹ ಅತ್ಯಂತ ಶುಭದಾಯಕವಾಗಿ ಬಂದಿದೆ. ಮಧ್ಯದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳಷ್ಟೇ ಬರ್ಬೋದಾಗಿದೆ. ಹಾಗೆ ಗಂಭೀರ ಏನೋ ಸಮಸ್ಯೆಗಳನ್ನು ಇರೋದಿಲ್ಲ ಈ ವಾರದಲ್ಲಿ. ಹಾಗೆ ವಿಶೇಷವಾಗಿ ಸೂರ್ಯ ಭಗವಂತರ ಆಶೀರ್ವಾದ ವಾರ ಪೂರ್ತಿ ಇರುವ ಕಾರಣ ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸ, ಭೂಮಿ ವ್ಯವಹಾರ, ಸಂಬಂಧಿತವಾದ ದಾಖಲೆ ಪತ್ರಗಳ ಸಂಗ್ರಹ, ಅಥವಾ ಮನೆ ಭೂಮಿ ಕೊಳ್ಳುವಂಥದ್ದು, ಮನೆ ಏನಾದರೂ ಜೀರ್ಣೋದ್ಧಾರಗಳನ್ನು ಮಾಡುವಂಥದ್ದು ಇತ್ಯಾದಿ ಪ್ರಮುಖವಾದ ಏನೇನು ಕೆಲಸಗಳಿಗೆ ಸ್ಥಿರ ಕಾರ್ಯಗಳಿರುತ್ತೆ ಅವೆಲ್ಲ ಈ ವಾರದಲ್ಲಿ ಮಾಡಬಹುದಾಗಿದೆ. ಸೂರ್ಯ ಭಗವಂತನ ವಿಶೇಷವಾದ ಕೃಪೆ ನಿಮಗೆ ವಾರ ಪೂರ್ತಿ ಇರಲಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಆರೆಂಜ್, ಗ್ರೇ ಮತ್ತು ಗ್ರೀನ್ ಬಣ್ಣಗಳನ್ನು ಬಳಸ್ಕೊಬೋದು. ಜೊತೆಗೆ ಸಂಖ್ಯೆ 1, 4, 5, 1, 4, 5 ಸಂಖ್ಯೆಗಳನ್ನು ಬಳಸ್ಕೊಳ್ಬೋದು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಭಾನುವಾರ 21ನೇ ತಾರೀಕು ಹಾಗೂ 25, 26 ಶುಕ್ರವಾರ, ಶನಿವಾರದಂದು ಈ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಸಹ ಬಳಸ್ಕೊಳ್ಬೋದಾಗಿದೆ.
ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಅತ್ಯುತ್ತಮವಾಗಿ ಬರ್ತಾಯಿದೆ. ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ವಿಶೇಷವಾದ ನಿಮಗೆ ನಿಮ್ಮ ರಾಶಿಯಾಧಿಪತ್ಯದ ಚಂದ್ರನ ಬೆಂಬಲ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗುವುದು. ಅದೇ ರೀತಿ ರವಿ ಅಥವಾ ಸೂರ್ಯ ಭಗವಂತನ ಆಶೀರ್ವಾದ ಸಹ ನಿಮಗೆ ಈ ವಾರದಲ್ಲಿ ಸಿಗುವಂಥದ್ದು. ಅಲ್ಲಿ 14ನೇ ತಾರೀಕಿಗೆ ಆಗುವಂಥ ಒಂದು ಸೂರ್ಯನ ಪರಿವರ್ತನೆ ಬಳಿಕ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಸಹ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗೆ ಅನೇಕ ರೀತಿಯ ಸೂರ್ಯನಿಂದ ಆಗುವಂಥ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಕೌಟುಂಬಿಕವಾದ ವಿವಾದಗಳ ಪರಿಹಾರ ಆಗುವಂಥದ್ದು, ಕೌಟುಂಬಿಕ ಆಸ್ತಿಗಳ ವಿಚಾರಗಳು ನಿಮಗೆ ಬಾಲು ಸಿಗುವಂಥದ್ದು. ಈ ರೀತಿ ದೀರ್ಘಕಾಲದ ಹಲವಾರು ಕೆಲಸ ಕಾರ್ಯಗಳು ಆಗಬಹುದಾಗಿದೆ. ಇನ್ನು ಕಟಕ ರಾಶಿಯವರಿಗೆ ಈಗ ಗುರುಬಲದ ಕೊನೆಯ ಕೆಲವು ದಿನಗಳು ಉಳಿದಿವೆ. ಮೇ 14ರವರೆಗೆ ಇರುವಂತಹ ಒಂದು ಗುರುಬಲದ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಮಾಡ್ಬೋದಾಗಿದೆ. ಯಾವುದೇ ರೀತಿಯ ನಿಮ್ಮ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ದಾಖಲೆ ಪತ್ರ ಅಥವಾ ಇನ್ನಿತರ ವ್ಯಕ್ತಿಗಳ ಭೇಟಿಯಾಗುವಂಥ ರಾಜಕೀಯ ಮೂಲದ ಕೆಲಸ ಇವೆಲ್ಲ ಬೇಗನೆ ಮಾಡಿಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಭಾನುವಾರ, ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲಗಳು ಕಂಡುಬರ್ತವೆ. ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಜೊತೆಗೆ ಇನ್ನಿತರ ಜೊತೆ ಕಲಹಗಳು ಬರುವಂಥದ್ದು ಅಥವಾ ಇನ್ನಿತರ ನಿಮ್ಮ ಮೇಲೆ ಆರೋಪ ಮಾಡುವಂಥದ್ದು, ಕೆಲಸ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಆಗುವುದು, ಈ ರೀತಿ ಅನೇಕ ರೀತಿಯ ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು 23, 24ರಲ್ಲಿ ಜರುಗಬಹುದಾಗಿದೆ. ಈ ಬುಧವಾರ, ಗುರುವಾರದಂದು. ಆಮೇಲೆ ಶುಕ್ರವಾರ, ಶನಿವಾರ ಪರವಾಗಿಲ್ಲ. ಶುಕ್ರವಾರ, ಶನಿವಾರ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗದವರು ಸಹ ಬಹಳಷ್ಟು ಉತ್ತಮವಾದ ಫಲಗಳು ಬರಲಿವೆ. ಹೀಗಾಗಿ ನಿಮಗೆ ವಾರದ ಆರಂಭದ 3 ದಿನಗಳು ಅತ್ಯಂತ ಶುಭದಾಯಕವಾಗಿ ಬಂದಿವೆ. ಮಧ್ಯದ 2 ದಿನಗಳು ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲವು, ಜೊತೆಗೆ ಶುಕ್ರವಾರ, ಶನಿವಾರ ಸ್ವಲ್ಪ ಸಾಮಾನ್ಯ ಫಲವು ಕಂಡುಬರುತ್ತೆ. ಹಾಗಾಗಿ ಆರಂಭದ 3 ದಿನಗಳ ಒಂದು ವಿಶೇಷವಾದ ಶುಭ ಫಲವನ್ನು ಸದುಪಯೋಗಪಡಿಸಿಕೊಳ್ಳಿ. ಅದೇ ರೀತಿ ವಾರ ಪೂರ್ತಿ ನಿಮಗೆ ಗುರುವಿನ ವಿಶೇಷವಾದ ಬೆಂಬಲ ಇದೆ. ಶುಕ್ರನು ಮತ್ತು ಕೇತುಗಳು ನಿಮಗೆ ಪೂರಕವಾಗಿದ್ದಿಲ್ಲ. ಸೂರ್ಯನ ಬೆಂಬಲ ಇದೆ. ಹಾಗೆ ವಾರ ಪೂರ್ತಿ ಏನೂ ತೊಂದರೆ ಇಲ್ಲ, ನಿಮಗೆ ವಾರ ಪೂರ್ತಿ ಉತ್ತಮನೇ ಇದೆ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ಕೊನೆಯ 2 ದಿನಗಳು ಸ್ವಲ್ಪ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ವಿಶೇಷವಾದ ಭೂಮಿಗೆ ಸಂಬಂಧಿತ ಕೆಲಸ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ಉದ್ಯೋಗ ಸ್ಟಾರ್ಟ್ ಮಾಡಲಿಕ್ಕೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡಲಿಕ್ಕೆ, ಯಾರನ್ನೋ ಭೇಟಿಯಾಗಲಿಕ್ಕೆ, ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಕೌಟುಂಬಿಕ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು, ರಾಜಿ ಸಂಧಾನ ಮಾಡುವಂಥದ್ದು, ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲೀನವಾದ ಕೆಲಸ ಕಾರ್ಯಗಳಿದ್ದರೆ, ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಮಾಡಲಿಕ್ಕೆ ಖಂಡಿತ ಅನುಕೂಲಕರವಾಗಿದೆ. ಇವೆಲ್ಲ ನಾವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಮಿಕ್ಸ್ ಅಥವಾ ಈ ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 1, 3, 6, 7, 1, 3, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆರಂಭದ 3 ದಿನಗಳಲ್ಲಿ ಅಂದರೆ 20, 21, 22ರಲ್ಲಿ ನೀವು ಬಳಸ್ಕೊಳ್ಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ ಸ್ವಲ್ಪ ಏರುಪೇರಿನ ಘಟನೆಗಳು ಜರಬಹುದು. ಮಾತಿನ ಚಕಮಕಿ, ಅವಮಾನಕರ ಘಟನೆ, ಮಿತ್ರರಲ್ಲಿ ಜನರ ಕಲಹಗಳು ಆಗುವಂಥದ್ದು, ಬಂಧುಗಳಲ್ಲಿ ಕಲಹ ಆಗ್ಬೋದು, ನಿಮ್ಮ ವಿರುದ್ಧ ಆರೋಪಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದಾಗಿದೆ. ಭಾನುವಾರ ಅಷ್ಟು ಉತ್ತಮವಾಗಿ ಬಂದಿಲ್ಲ. ಇನ್ನು ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮವಾಗಿ ಬಂದಿದೆ. ಸೋಮವಾರ, ಮಂಗಳವಾರ ಇಷ್ಟಸಿದ್ಧಿ, ಲಾಭ ಸಿದ್ಧಿ, ಆರೋಗ್ಯ ವೃದ್ಧನೆ, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ದೀರ್ಘಕಾಲದಿಂದ ಪೆಂಡಿಂಗಿದ್ದ ಹಲವಾರು ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದಾಗಿದೆ ಸೋಮವಾರ, ಮಂಗಳವಾರ. ಹಾಗಾಗಿ ಸೋಮವಾರ, ಮಂಗಳವಾರ ಸದುಪಯೋಗಪಡಿಸಿಕೊಳ್ಳಿ. ಇನ್ನು 23, 24 ಬುಧವಾರ, ಗುರುವಾರ ಸಿನಿಮಾ ಬಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ, ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಮಹಿಳೆಯರು, ಗೃಹಿಣಿಯರ ಸಾಮಾನ್ಯದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳಿಗೆ ನಿಗದಿ ಆಗುವಂಥದ್ದು, ಈ ರೀತಿ ಅನೇಕ ಉತ್ತಮ ಫಲಗಳನ್ನು 23, 24ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಆರಂಭದ ದಿನಗಳು ಸ್ವಲ್ಪ ನಿಮಗೆ ಭಾನುವಾರ ಅಷ್ಟು ಉತ್ತಮ ಬಂದಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರವರೆಗೂ 4 ದಿನಗಳು ನಿಮಗೆ ಅನೇಕ ರೀತಿಯ ಲಾಭಗಳನ್ನು, ಪ್ರಯೋಜನಗಳನ್ನು, ಇಷ್ಟಾರ್ಥಗಳನ್ನು, ಸಿದ್ಧಿಯನ್ನು ಕೊಡಬಹುದಾಗಿದೆ. ಪ್ರಮುಖವಾದ ಕೆಲಸ ಕಾರ್ಯಗಳಿದೆ ಮಾಡುವಂಥದ್ದು ಒಳ್ಳೆಯದಿದೆ. ಇನ್ನು ದೀರ್ಘಕಾಲದಿಂದ ನಿಮಗೆ ಸಿಗಬೇಕಾದ ದೊಡ್ಡ ಮೊತ್ತದ ಹಣ ಸಹ ಈ ದಿನಗಳಲ್ಲಿ ನಿಮಗೆ ನಿಮ್ಮ ಕೈವಶವಾಗಿ ಸಿಗಬಹುದಾಗಿದೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ನೀವೇನಾದರೂ ವಿಶೇಷವಾದ ಯೋಜನೆಗಳಿಗೆ ಈಗ ಮಾತಾಡಿದರೆ ಅವರಿಂದ ನಿಮಗೆ ಈಗ ಸಹಕಾರಗಳು ಸಿಗುವಂಥದ್ದಿದೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಅಷ್ಟು ಉತ್ತಮಲ್ಲ. 25, 26ರಲ್ಲಿ ಮಾತಿನ ಕಲಹ ಆಗ್ಬೋದು, ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಬೋದು ಅಥವಾ ಹವಾಮಾನ ವೈಪರೀತ್ಯ, ನೀರಿನಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ಬೋದು, ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳ ಆಗುವಂಥದ್ದು, ಮತ್ತು ಮಾತಿನ ಕಲಹ, ಕಿರಿಯರಲ್ಲೂ ಕಲಹ ಬರ್ಬೋದು, ಕಿರಿಯರಿಂದ ನಿಮಗೆ ಅವಮಾನ ಆಗ್ಬೋದು. ಈ ರೀತಿ ಅನೇಕ ರೀತಿಯ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಈ ಶುಕ್ರವಾರ, ಶನಿವಾರ ಬರ್ಬೋದಾಗಿದೆ. ಅದನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸ್ಕೊಳ್ಬೇಕಾಗತ್ತೆ, ಮುನ್ನೆಚ್ಚರಿಕೆಯಲ್ಲಿ ಇಟ್ಕೋಬೇಕಾಗತ್ತೆ. ಒಟ್ಟಿನಲ್ಲಿ ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 21, 22, 23, 24 ಎಂಬಂಥ 4 ದಿನಗಳು ಅದ್ಭುತವಾದ ಶುಭಫಲವನ್ನು ಕೊಡುವಂಥದ್ದು ಬಂದಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೀನ್, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು
256 256 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಮಾತಿನ ಚಕಮಕಿ ಕಲಹಗಳು ಆಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ಮೇಲೆ ಇತರರು ಆರೋಪ ಮಾಡೋದಾಗಲಿ, ಯಾವುದೇ ಒಂದು ಕೆಲಸ ಕಾರ್ಯಗಳು ವಿಘ್ನ ಅಡೆತಡೆ ವಿಳಂಬಗಳು ಬರೋದಾಗಲಿ, ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ನಿಮಗೆ ಪ್ರಯತ್ನಗಳಿದ್ರೆ ಅಲ್ಲಿ ವಿಫಲತೆಗಳು ಅಥವಾ ಫೇಲಿಯರ್ಗಳು ಆಗುವಂಥದ್ದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸ್ವಲ್ಪ ನಿಮಗೆ ವೈಪರೀತ್ಯ ದಿನಗಳಾಗಲಿ. ಗುರುಬಲ ಇದೆ, ಗುರು ಮತ್ತು ಮಂಗಳನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಉತ್ತಮ ಇದ್ದರೂ ಕೆಲವೊಂದು ವಿಚಾರದಲ್ಲಿ ಮಾತಿನ ಕಲಹ, ಕೌಟುಂಬಿಕವಾದ ಕಲಹ, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಆರೋಪ ಪ್ರತ್ಯಾರೋಪಗಳು ಬರುವಂಥದ್ದು, ಇತರರಿಂದ ನಮಗೆ ಅವಮಾನ ಆಗುವ ಮುಂತಾದ ಮನಸ್ಸಿಗೆ ಸ್ವಲ್ಪ ಅಹಿತಕರವಾದ ಘಟನೆಗಳು ಭಾನುವಾರ, ಸೋಮವಾರ, ಮಂಗಳವಾರ ಜರಬಹುದು. ಆದರೆ ಈ 3 ದಿನಗಳಲ್ಲಿ ನಿಮಗೆ ಹಣಕಾಸು ಅಥವಾ ಆರೋಗ್ಯ ವಿಚಾರ ಅಂಥದ್ದೇನು ತೊಂದರೆ ಇಲ್ಲ, ಅವೆಲ್ಲ ನಾರ್ಮಲ್ ಆಗಿರುತ್ತೆ. ಗುರುವಿನ ವಿಶೇಷವಾದ ಬೆಂಬಲ ಜೊತೆಗೆ ಇರತಕ್ಕಂಥ ಒಂದು ಮಂಗಳನ ಬೆಂಬಲ ನಿಮಗೆ ಸಹಕಾರಿ ಆಗಲಿವೆ. ಆ ಬಳಿಕ ಬರುವಂಥದ್ದು ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ ನಿರಂತರವಾಗಿ 4 ದಿನಗಳು, ಬುಧವಾರದಿಂದ ಶನಿವಾರದವರೆಗೆ 4 ದಿನಗಳು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಹಣಕಾಸಿನ ಆರೋಗ್ಯ ಚೆನ್ನಾಗಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರೊಂದಿಗೆ ಬೆರೆಯುವಂಥ ಅವಕಾಶ, ಏನಾದರೂ ಆರಂಭ ಮಾಡಲಿಕ್ಕೆ ನಿಮಗೆ ಬಂಧು ಮಿತ್ರರ ಸಹಕಾರ ಸಿಗ್ಬೋದು, ಸರ್ಕಾರದ ಯೋಜನೆಗಳ ಲಾಭ ಸಿಗ್ಬೋದು, ಜೊತೆಗೆ ಪ್ರಮುಖವಾದ ಕೆಲಸ ಕಾರ್ಯ ಅಥವಾ ಮದುವೆ ಮುಂಜಿ ಇತ್ಯಾದಿಗಳ ಪ್ರಯತ್ನ, ಮನೆ ಭೂಮಿ ಕೊಳ್ಳುವಂಥ ವಿಚಾರ, ಸೈಟ್ ಕೊಳ್ಳುವಂಥ ವಿಚಾರ, ಇದಕ್ಕೆಲ್ಲ ಚಾಲನೆಗಳು ಸಿಗ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಸಫಲತೆ ಸಿಗೋದಾಗಲಿ, ಇವೆಲ್ಲ ನಿಮಗೆ ಈಗ ಅವಶ್ಯಕವಾಗಿ ಸಿದ್ಧಿಯಾಗುತ್ತೆ. ಇನ್ನು ನೆನಪಿಟ್ಕೊಳ್ಳಿ, ಕನ್ಯಾ ರಾಶಿಯವರಿಗೆ ಗುರುಬಲದ ಒಂದು ರಕ್ಷಣೆ ಮುಗಿತಾ ಬರ್ತದೆ. ಮೇ 14ರ ಬಳಿಕ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಬರುವಂಥ ಈ ವಾರದ ಒಂದು 4 ದಿನ ಅಂತ ಹೇಳಿದ್ದೇನೆ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿಯಾಗುವಂಥದ್ದು, ಸಹಿ ಒಪ್ಪಂದ ಮಾಡೋದು, ಕೊಡುಕೊಳ್ಳುವ ವ್ಯವಹಾರ ಇವೆಲ್ಲಕ್ಕೂ ಬಹಳ ಉತ್ತಮವಾದ ಆಯ್ಕೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳನ್ನು ಸದುಪಯೋಗಪಡಿಸಿಕೊಂಡು ಚಂದ್ರನ ವಿಶೇಷವಾದ ಬೆಂಬಲ ಇದೆ, ಮಂಗಳನ ರಕ್ಷಣೆ ಇದೆ, ಗುರುವಿನ ವಿಶೇಷ ಆಶೀರ್ವಾದ ಇದೆ. ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೂ ಈಗ ಕುಜ ಮತ್ತು ಗುರುವಿನ ವಿಶೇಷವಾದ ಸಂಗಮ ನಿಮಗೆ ಸಹಾಯಕ್ಕೆ ಬರಲಿದೆ. ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಸ್ನೋ, ಯೆಲ್ಲೋ, ರೆಡ್ ಬಣ್ಣಗಳನ್ನು ಬಳಸ್ಕೋಬೋದು. ಸಂಖ್ಯೆಗಳು 2, 3, 9 2, 3, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಲಿವೆ. ಅನೇಕ ರೀತಿಯ ನಿಮ್ಮ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಮುಂತಾದವರಿಗೆ ಹೊಸ ಅವಕಾಶಗಳು ಸಿಗ್ಬೋದು. ಅಥವಾ ಯಾವುದೇ ರೀತಿಯ ಕಲಾವಿದರು, ಮಾಧ್ಯಮದಲ್ಲಿ ಕೆಲಸ ಮಾಡೋರು, ಟಿವಿ ಸಿನಿಮಾ ರಂಗದಲ್ಲಿರೋರಿಗೆ ಹೊಸ ಅವಕಾಶಗಳು ಈ ದಿನ ಬರ್ಬೋದು. ಅಥವಾ ಹಿಂದೆ ನಿಮಗೆ ನಕಾರವಾಗಿದ್ದ ಅಥವಾ ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶಗಳು ಈಗ ಮತ್ತೆ ಸಿಗುವಂಥದ್ದು, ಅಥವಾ ಅಂಥ ಒಂದು ಯಾವುದೇ ನಿಮಗೆ ಆಫರ್ಗಳು, ಕಾಲ್ಗಳು ಬರುವಂಥದ್ದು. ಹಾಗೆ ಅನೇಕ ರೀತಿಯ ಶುಭ ಸಮಾಚಾರಗಳು ಬರಲಿವೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳು ಮಾಡೋರಿಗೆ, ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಬಹಳಷ್ಟು ಅವರ ಒಂದು ವೃತ್ತಿ ರಂಗದಲ್ಲಿ ಅಥವಾ ಅವರ ಒಂದು ಕ್ಷೇತ್ರದಲ್ಲಿ ತುಂಬ ಒಂದು ಪ್ರಗತಿ ಅಥವಾ ಇಂಪ್ರೂವ್ಮೆಂಟ್ ಆಗುವಂಥ ಲಕ್ಷಣಗಳು ಖಂಡಿತ ಬರ್ತವೆ. ಹಾಗೆ ಭಾನುವಾರ ಅತ್ಯಂತ ಶುಭ ದಿನ ಆಗಿ ಹೊರಹೊಮ್ಮಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸೋಮವಾರ, ಮಂಗಳವಾರ ಅಷ್ಟು ಉತ್ತಮಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಕಲಾದ ವಾತಾವರಣ, ಮಾತಿನ ಚಕಮಕಿ, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ, ಅಥವಾ ನೀವು ಕೊಟ್ಟದ್ದು ಸಾಲ ಹಣದ ವಾಪಸ್ ಬರದಿರುವಂಥದ್ದು, ಅಥವಾ ನೀವು ಇದರೊಂದಿಗೆ ಸಾಲ ಮಾಡಿದರೆ ಆ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು, ಸಾಲಗಾರರಿಂದ ಕಿರುಕುಳ ಅಥವಾ ಅವಮಾನಕರದ ಘಟನೆ, ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ, ಬಂಧುಗಳಲ್ಲಿ ಸಹ ಏನಾದರೂ ನಿಮಗೆ ನಿಷ್ಠುರಗಳು ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅಹಿತಕರವಾದ ಘಟನೆಗಳು ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಹೋಗದೆ ಮನಸ್ಸಿನಲ್ಲೂ ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು, ಮನಸ್ಸು ಮತ್ತು ಹಣದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಸೋಮವಾರ, ಮಂಗಳವಾರ ಬೇಕಾಗುತ್ತೆ. ಬೆಳಗ್ಗೆ ಬುಧವಾರ, ಗುರುವಾರ ಸಾಮಾನ್ಯ ದಿನ ಕಂಡು ಬಂದಿದೆ. ಹೆಚ್ಚಿನ ಏನೂ ತೊಂದರೆಗಳಿಲ್ಲ. ನಿಮ್ಮ ಆರೋಗ್ಯ, ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ಅಂದರೆ ಹೇಗಿದೆ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ಹೆಚ್ಚಿನ ಅಡೆತಡೆಗಳಿಲ್ಲ. ಇನ್ನು ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ. ಶುಕ್ರವಾರ, ಶನಿವಾರ ಇಷ್ಟಫಾಲಿಗೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಲಾಭಗಳು ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರೊಂದಿಗೆ ಬೆರೆಯುವಂಥ ಅವಕಾಶ, ಆಕಸ್ಮಿಕ ಧನಲಾಭ, ಉದ್ಯಮ ವ್ಯಾಪಾರದಲ್ಲಿ ಬಹಳ ಪ್ರಗತಿಯಾಗುವಂಥದ್ದು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಬೇಗನೆ ಆಗುವಂಥದ್ದು. ಈ ರೀತಿ ಈ ಶುಕ್ರವಾರ, ಶನಿವಾರ ನಿಮಗೆ ಅತ್ಯಂತ ಶುಭದಾಯಕವೂ ಲಾಭದಾಯಕವೂ ಆಗಿರುವಂಥ ದಿನಗಳಾಗುವಂಥ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ವಾರದ ಆರಂಭದ ಭಾನುವಾರ ಹಾಗೂ ಕೊನೆಯ ಶುಕ್ರವಾರ, ಶನಿವಾರ ಅತ್ಯಂತ ಶುಭದಾಯಕವಾಗಿ ಹೊರಹೊಮ್ಮಿದೆ. ಆ 3 ದಿನಗಳನ್ನು ಗಮನಿಸಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯಗಳನ್ನು, ಒಪ್ಪಂದಗಳನ್ನು ಸಹಿ ಮಾಡೋದನ್ನು, ಪ್ರಮುಖವಾದ ಕೊಡುಕೊಳ್ಳುವ ವ್ಯವಹಾರಗಳನ್ನು ಇದನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ತುಲಾರಾಶಿಯವರು ಬಳಸಬಹುದಾದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಅಪರೂಪಕ್ಕೆ ನಿಮಗೆ ಶನಿ ಮಹಾರಾಜರ ಅನುಗ್ರಹ, ರಾಹುವಿನ ಬೆಂಬಲ, ಬುಧನ ಬೆಂಬಲ ಇದೆ. ಹಾಗೆ ಅನೇಕ ರೀತಿಯ ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟ ಒಪ್ಪಂದಗಳು ಈ ವಾರದಲ್ಲಿ ಆಗ್ಬೋದು. ಪ್ರಮುಖವಾದ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಇನ್ನು ಎಕ್ಸ್ಪೋರ್ಟ್, ಇಂಪೋರ್ಟ್ ಅಥವಾ ವಿದೇಶ ಮೂಲದ ಕೆಲಸ ಕಾರ್ಯಗಳಿಂದ ಇದರಿಗೆ ತುಂಬ ಜಯ ಅಥವಾ ಯಶಸ್ಸು ಸಿಗುತ್ತೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಪವಾಡ ಸದೃಶವಾದ ಘಟನೆಗಳು ಸಹ ಈ ವಾರದಲ್ಲಿ ಜರಗಬಹುದಾಗಿದೆ. ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 4, 5, 8 4, 5, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ.
ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ವಾರದ ಆರಂಭ ಭಾನುವಾರ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರ ಸ್ವಲ್ಪ ಅಡೆತಡೆ ಹಿನ್ನಡೆಗಳಾಗ್ಬೋದು. ಆದರೆ ನಿಮಗೆ ಯಥಾ ಪ್ರಕಾರ ಅಲ್ಲಿ ಇರತಕ್ಕಂಥ ರವಿ ಗುರು ಶುಕ್ರರ ವಿಶೇಷವಾದ ಬೆಂಬಲ ಇದ್ದೇ ಇರುತ್ತೆ. ರವಿ ಗುರು ಶುಕ್ರರ ಎಂಬಂಥ ಬಲವಾದಂಥ ಮೂರು ಗ್ರಹಗಳ ಒಂದು ಆಶೀರ್ವಾದದ ಕಾರಣ ನಿಮಗೆ ಈ ವಾರ ಪೂರ್ತಿ ಅಂತಹ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಬಂಧು ಮಿತ್ರರ ಜೊತೆಗೆ ಏನಾದರೂ ವಿವಾದಗಳೇ ಪರಿಹಾರ ಮಾಡಲಿಕ್ಕೆ, ಶಾಂತಿ ಸಂಧಾನಗಳು ಮಾಡಿಕೊಳ್ಳಿಕ್ಕೆ, ಭೂಮಿ ವಿವಾದ, ಆಸ್ತಿ ವಿವಾದ, ಕೌಟುಂಬಿಕ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ವಾರ ಪೂರ್ತಿ ಉತ್ತಮ ಇದೆ. ಹಾಗಾಗಿ ಈ ಆರಂಭದ ಚಂದ್ರನ ಬಲದ ಕೊರತೆ ಇದ್ದರೂ ನಿಮಗೆ ಇತರ ವಿಚಾರಗಳಲ್ಲಿ ಬಹಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಭಾನುವಾರ ನಿಮಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರ್ಪರು ಮಾತಿನ ಚಕಮಕಿ ಅಷ್ಟೇ ಬರ್ಬೋದಾಗಿದೆ. ಇನ್ನು ಸೋಮವಾರ ಮಂಗಳವಾರ ನಿಮಗೆ ಪಾಲಿಗೆ ಉತ್ತಮ ದಿನ. 21-22ರಲ್ಲಿ ಅನೇಕ ಲಾಭಗಳು ಸಿದ್ಧಿಯಾಗುತ್ತವೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಹಣಕಾಸಿನ ನೆರವು ಚೆನ್ನಾಗುತ್ತೆ, ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ ಇದೆ, ಬಂಧು ಮಿತ್ರರಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮವಾದ ಒಪ್ಪಂದಗಳು ಆಗ್ಬೋದು. ವ್ಯಾಪಾರ ರಂಗದಲ್ಲಿ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಇತ್ಯಾದಿಗಳು ಬರುವುದು. ಉದ್ಯಮದಲ್ಲಿ ಕೆಲವರಿಗೆ ಅನೇಕ ರೀತಿಯ ವಿದೇಶ ಮೂಲದ ಸಂಸ್ಥೆಗಳ ಜೊತೆಗೆ ಪಾಲ್ಗೊಳ್ಳುವಂಥ ಅವಕಾಶ, ವಿದೇಶದ ಉದ್ಯೋಗ, ವಿದೇಶದ ವಿದ್ಯೆಗಾಗಿ ಹುಡುಕುವವರಿಗೆ ಅಂಥ ಒಂದು ಅವಕಾಶಗಳು ಸಹ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಿಗಬಹುದಾಗಿದೆ. ಹಾಗಾಗಿ 21-22 ಸೋಮವಾರ ಮಂಗಳವಾರ ನಿಮಗೆ ಅತ್ಯಂತ ಅದ್ಭುತವಾದ ಶುಭಫಲ ಕೊಡುವಂಥ ದಿನ. ನಿರೀಕ್ಷಿತ ಹಾಗೂ ಅನಿರೀಕ್ಷಿತ ಎರಡೂ ರೀತಿಯ ಫಲಗಳು ಸಿದ್ಧಿಯಾಗಲಿವೆ ಈ ಸೋಮವಾರ ಮಂಗಳವಾರದಂದು. ಬುಧವಾರ ಗುರುವಾರ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಇನ್ನಿತರ ವಿಚಾರಗಳು ನಿಮಗೆ ಏನು ತೊಂದರೆ ಇಲ್ಲ. ಅಲ್ಲಿ ವಿಶೇಷವಾಗಿರುವಂಥ ರವಿಯ ಬೆಂಬಲ ಆಗಲಿ, ಗುರುವಿನ ಬೆಂಬಲ ಆಗಲಿ ನಿಮಗೆ ಸಹಾಯಕ ಬರುತ್ತೆ. ಹಣಕಾಸು, ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಮಾತಿನ ಚಕಮಕಿ ಬುಧವಾರ ಗುರುವಾರ ಬರ್ಬೋದಾಗಿದೆ. ತಂದೆ ತಾಯಿ ಮಧ್ಯೆ, ಬಂಧುಗಳ ಜೊತೆಗೆ, ಪತಿ ಪತ್ನಿಯರ ಮಧ್ಯೆ ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಮನೆಯಲ್ಲಿ ಮತ್ತು ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ಇಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿ. ಅದರ ಹೊರತು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಹಣಕಾಸು ಅಥವಾ ಶಿಕ್ಷಣದ ವಿಚಾರ ಬಹಳ ಉತ್ತಮವಾದ ಅವಕಾಶಗಳಿವೆ ಈ 3 ದಿನಗಳಲ್ಲಿ. ಒಳಗೆ ಕೊನೆಯ ದಿನಗಳು 25-26 ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆಗಳು ಚೆನ್ನಾಗುತ್ತೆ. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. ಜೊತೆಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಪಡೆಯುವಂಥ ಅವಕಾಶಗಳು ಕಂಡುಬರುತ್ತವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೆ ಸೋಮವಾರ ಮಂಗಳವಾರ ಅತ್ಯಂತ ಶುಭದಾಯಕವಾಗಿ ಬಂದಿವೆ. ಬುಧವಾರ ಗುರುವಾರ ಸಾಮಾನ್ಯವಾಗಿ ಬಂದಿದೆ. ಶುಕ್ರವಾರ ಶನಿವಾರ ಮತ್ತೆ ಉತ್ತಮವಾಗಿ ಬಂದಿವೆ. ಹಾಗೆ ಸ್ವಲ್ಪ ಸಮ್ಮಿಶ್ರ ಫಲಗಳು ಅಂತ ವಾರ. ಒಂದು ದಿನ ಸ್ವಲ್ಪ ಏರುಪೇರು, ಮತ್ತೆರಡು ದಿನ ಸ್ವಲ್ಪ ಒಳ್ಳೆಯದು, ಮತ್ತೆರಡು ದಿನ ಸ್ವಲ್ಪ ಏರುಪೇರು, ಆಮೇಲೆ ಸ್ವಲ್ಪ ಮಟ್ಟಿಗೆ ಸ್ಟೆಬಿಲಿಟಿ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಸಮ್ಮಿಶ್ರವಾದ ಫಲಗಳು ಈ ವಾರದಲ್ಲಿ ನಿಮಗೆ ವ್ಯಕ್ತ ಆಗ್ಬೋದು. ಇದು ವೃಶ್ಚಿಕ ರಾಶಿಯವರು ಗಮನಿಸಿಕೊಳ್ಳಿ. ನಿಮಗೆ ಗುರುಬಲದ ಒಂದು ರಕ್ಷಣೆ ಈ ಒಂದು ಕೆಲವೇ ದಿನಗಳಲ್ಲಿ ಅಂತ್ಯ ಆಗುತ್ತೆ. ಮೇ 14 ಬೆಳಗ್ಗೆ ನಿಮಗೆ ಗುರುಬಲ ಇರೋದಿಲ್ಲ. ಹಾಗೆ ಈಗ ವಾರಪೂರ್ತಿ ಗುರುವಿನ ಬಲ ಇದೆ, ಜೊತೆಗೆ ವಾರಪೂರ್ತಿ ಒಂದು ರವಿಯ ಬೆಂಬಲ ಇದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಶುಕ್ರನ ಬೆಂಬಲ ವಾರಪೂರ್ತಿ ಇರಲಿದೆ. ಚಂದ್ರನ ಬೆಂಬಲ ಸ್ವಲ್ಪ ಏರ್ಪೇರು ಅನಿಸಿದ್ರೆ ವಾರಪೂರ್ತಿ ಈ 3 ಗ್ರಹಗಳ ವಿಶೇಷವಾದ ರಕ್ಷಣೆ ಇರುವ ಕಾರಣ ಅಲ್ಲಿ ನಿಮಗೆ ವಿಶೇಷವಾದ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಭೂಮಿ ವ್ಯವಹಾರ, ಮದುವೆ ಮುಂಜಿಯ ವಿಚಾರ, ಉದ್ಯೋಗದ ವಿಚಾರ, ಭೂಮಿ ಮನೆ ಕೊಳ್ಳುವ ವಿಚಾರ, ಆಸ್ತಿ ಸಂಬಂಧಿತವಾದ ಏನಾದ್ರು ಮಾತುಕತೆ, ಸರ್ಕಾರದ ಕೆಲಸ ಕಾರ್ಯ ಇವುಗಳನ್ನು ಈ ವಾರದಲ್ಲಿ ಮಾಡಿಕೊಳ್ಳಿಕ್ಕೆ ಖಂಡಿತ ಅನುಕೂಲಕರವಿದೆ. ಹಾಗಾಗಿ ಈ ವಾರವನ್ನು ಇಂಥ ವಿಚಾರಗಳಿಗೆ ಸದುಪಯೋಗಪಡಿಸಿಕೊಳ್ಳಿ. ಮತ್ತೆ ಇಂಥ ಅವಕಾಶ ನಿಮಗೆ ಬರೋದಿಲ್ಲ. ಒಮ್ಮೆ ಗುರುಬಲದ ಒಂದು ನಿವಾರಣೆ ಆಯಿತಂದರೆ ಎಲ್ಲ ಕೆಲಸ ಕಾರ್ಯಗಳು ವಿಘ್ನ, ವಿಳಂಬ, ಅಡೆತಡೆಗಳು ಬರ್ತವೆ. ಹಾಗಾಗಿ ಈಗ ಇರುವಂತಹ ಈ ವಿಚಾರದಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಬೋದಾಗಿದೆ. ಈ ವಾರ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ಯೆಲ್ಲೋ, ವೈಟ್ ಮಿಕ್ಸ್. ಸಂಖ್ಯೆಗಳು 1, 3, 6, 7, 1, 3, 6, 7 ಎಂಬಂತಹ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ಧನುಸ್ಸು ರಾಶಿಗೆ ವಾರದ ಆರಂಭ ಶುಭಾರಂಭ, ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಭಾನುವಾರ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೊಳ್ಳಲಿವೆ. ಬಂಧುಗಳ ಮಿತ್ರರ ಸಹಕಾರ ಇದೆ. ಸಂಸಾರಸ್ಥರಿಗೆ ಅವರ ಸಂಸಾರದಲ್ಲಿ ಉತ್ತಮವಾದ ಬಾಂಧವ್ಯ ಬರುವಂಥದ್ದು. ಪತಿ ಪತ್ನಿಯರ ಮಧ್ಯೆ ವಿಶೇಷ ಅನ್ಯೋನ್ಯತೆ ಮೂಡುವಂಥದ್ದು. ಶುಭವಾದ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು. ಪ್ರವಾಸ ಯಾತ್ರೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ವಿಶೇಷವಾದ ವ್ಯಕ್ತಿಗಳನ್ನು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಆಗುವಂಥದ್ದು. ಅನೇಕ ರೀತಿಯ ಲಾಭ ಆದಾಯಗಳು ನಿಮ್ಮ ಪರವಾಗಿ ಆಗಲಿವೆ. ಆರೋಗ್ಯ ಉತ್ತಮವಾಗಿರುತ್ತೆ ಭಾನುವಾರದಂದು. ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಆಕಸ್ಮಿಕ ನಷ್ಟಗಳಾಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಹಣಕಾಸಿನ ಸಮಸ್ಯೆ ಅದು ಸ್ವಲ್ಪ ಉಲ್ಬಣ ಆಗ್ಬೋದು. ಯಾವುದೇ ಪ್ರಯತ್ನಗಳು ಸ್ವಲ್ಪ ವಿಘ್ನ ಅಥವಾ ವಿಳಂಬಗಳು ಬರ್ಬೋದು. ಹಾಗೆ ತನುಮನ ಧನದ ಎಚ್ಚರಿಕೆ ಈ ಸೋಮವಾರ ಮಂಗಳವಾರ ಸ್ವಲ್ಪ ಬೇಕಾಗುತ್ತೆ. ತನುಮನ ಧನದಲ್ಲಿ ಸ್ವಲ್ಪ ಎಲ್ಲ ಏರುಪೇರು ಆಗುವಂಥ ಘಟನೆಗಳು ಅಥವಾ ಲೆಕ್ಕಾಚಾರಗಳು ಉಲ್ಟಾ ಆಗುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಿ ಸೋಮವಾರ ಮಂಗಳವಾರ ಬೇಕು. ಇನ್ನು ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ಈ ಏಪ್ರಿಲ್ 23, 24ರಲ್ಲಿ ಅನೇಕ ಸಿದ್ಧಿಗಳಾಗಲಿವೆ. ಇಷ್ಟಾರ್ಥ ಸಿದ್ಧಿಯಾಗಿ ಅನೇಕ ರೀತಿಯ ನಿಮ್ಮ ಲಾಭ ಹೂಡಿಕೆ ಮಾಡುವಂಥ ಅವಕಾಶ, ಹಿಂದೆ ಮಾಡಿದ ಹೂಡಿಕೆಗೆ ಮತ್ತೆ ಲಾಭ ಬರುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅದು ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ದೂರ ಪ್ರಯಾಣ ಮಾಡೋದು, ವಿದೇಶ ಪ್ರಯಾಣ ಮಾಡೋದವರಿಗೆ ಅನೇಕ ರೀತಿಯ ಅವಕಾಶಗಳು ಬರಲಿವೆ. ಮಿತ್ರರಿಂದ ಬಂಧುಗಳಿಂದ ಸಹಾಯ ಸಿಗಲಿವೆ ಈ ಒಂದು 23, 24ರಲ್ಲಿ.
ಕೊನೆ 2 ದಿನಗಳು ಶುಕ್ರವಾರ ಶನಿವಾರ 25, 26ರಲ್ಲಿ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನೇನು ಅಡೆತಡೆಗಳಿಲ್ಲ. ನಿಮ್ಮ ಎಲ್ಲ ವಿಚಾರಗಳಿಗೆ ಉತ್ತಮವಾದ ಒಂದು ಸ್ಪಂದನೆ ಎಲ್ಲ ಸಿಗುತ್ತೆ. ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ಆದರೆ ವೈಯಕ್ತಿಕ ವಿಚಾರಗಳು ಸ್ವಲ್ಪ ಕಿರಿಕಿರಿ ವಾತಾವರಣ, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯಗಳು ಬರ್ಬೋದು ಹೊರತು ಸಾಮಾನ್ಯವಾಗಿ ಇತರ ವಿಚಾರಗಳಿಗೆ ಹಣಕಾಸು ವಿಚಾರ, ಆದಾಯ ವಿಚಾರ ಬಹಳ ಉತ್ತಮವಾಗಿ ಬರುತ್ತೆ. ಬುಧ, ಶುಕ್ರ ಮತ್ತು ಕೇತುಗಳ ಬೆಂಬಲ ನಿಮಗೆ ಈ ವಾರ ಪೂರ್ತಿ ಇರುವ ಕಾರಣ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5 ಮತ್ತು 7, 5 ಮತ್ತು 7 ಸಂಖ್ಯೆಯನ್ನು ಬಳಸ್ಕೋಬೋದು. ಅದೇ ರೀತಿ 6 ಸಂಖ್ಯೆಯನ್ನು ಮತ್ತು ವೈಟ್ ಬಣ್ಣವನ್ನು ಸಹ ಬಳಬೋದು. ಗ್ರೀನ್, ಮಿಕ್ಸ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆ 5, 6, 7, 5, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಇನ್ನು ಈ ವಿಶೇಷವಾದ ಚಂದ್ರನ ಅನುಗ್ರಹದಿಂದ 20, 23, 24 ಈ 3 ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಅನುಗ್ರಹದ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ಅಲ್ಲಿ ಇರತಕ್ಕಂತಹ ನಿಮ್ಮ ಒಂದು ಅನೇಕ ರೀತಿಯ ಕೋರಿಕೆಗಳು, ಬೇಡಿಕೆಗಳು ಸ್ವಲ್ಪ ಈಡೇರದೆ ಹೋಗ್ಬೋದು. ಅಥವಾ ಯಾವುದೇ ಪ್ರಯತ್ನ ಭಾನುವಾರ ವೈಫಲ್ಯಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಖಂಡಿತ ನೀವು ಇಡಬೇಕಾಗತ್ತೆ. ಇನ್ನು ನಿಮಗೆ ಸೋಮವಾರ, ಮಂಗಳವಾರ ಉತ್ತಮ ದಿನ. 21, 22ರಲ್ಲಿ ಅನೇಕ ಶುಭಫಲಗಳು ಆಗಲಿವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಶುಭಫಲಗಳು ಆಗುವಂಥ 21, 22ರಲ್ಲಿ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬರೆಯುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ ಸಂಬಂಧ ಅನೇಕ ರೀತಿಯ ಪರಿವರ್ತನೆ ಮಾಡುವಂಥ ಅವಕಾಶಗಳು ಬರ್ಬೋದಾಗಿದೆ. ಹಾಗೆ 21, 22ರ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 23, 24 ಅಷ್ಟೇನು ಉತ್ತಮ ಇಲ್ಲ. 23, 24ರಲ್ಲಿ ಅಲ್ಲಿ ಬುಧವಾರ, ಗುರುವಾರ ಸ್ವಲ್ಪ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗ್ಬೋದು, ಮಿತ್ರರ ಜೊತೆಗೆ ಚಕಮಕಿ ಆಗ್ಬೋದು. ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದಾಗಿದೆ. ಇನ್ನು 25, 26 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಅನೇಕ ರೀತಿಯ ಲಾಭ, ಯಶಸ್ಸು, ಕೀರ್ತಿಗಳು ಸಿಗಲಿವೆ. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡುತ್ತೆ. ಯಾವುದೇ ಪ್ರಯತ್ನದಲ್ಲಿ ಶುಭಫಲ ಇದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಶುಭಫಲ ಇದೆ. ಉದ್ಯೋಗ ಸಿಗುವಂಥ ಅವಕಾಶ, ಅದು ಉದ್ಯೋಗ ಪ್ರಯತ್ನ ಮಾಡಿದ್ರೆ ನಿಮಗೆ ಧನ ಸಹಾಯ ಎಲ್ಲ ಸಿಗುವಂಥ ಅವಕಾಶ. ಅದೇ ರೀತಿ ಈಗಾಗಲೇ ಇದ್ದಂಥ ಉದ್ಯಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಗಳು ಬರ್ಬೋದು. ದೂರ ಪ್ರಯಾಣ ಮಾಡೋದು, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಬರ್ಬೋದು. ಇನ್ನು ವಿವಾಹದ ಪ್ರಯತ್ನ, ಮದುವೆ ಪ್ರಯತ್ನದಲ್ಲಿ ಯಶಸ್ಸು ಸಿಗಲಿದೆ. ಅಥವಾ ಯಾವುದೇ ರೀತಿ ನಿಮ್ಮ ಪ್ರಮುಖವಾದ ಕೆಲಸಗಳನ್ನ ಮನೆ, ಭೂಮಿ ಅಥವಾ ಇನ್ನಿತರ ವ್ಯವಹಾರಗಳಿಗೆ ಸಂಬಂಧಪಟ್ಟು ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗಲಿದೆ. ಹಾಗಾಗಿ ಈ ವಾರದಲ್ಲಿ ಮಕರ ರಾಶಿಯವರಿಗೆ ಆರಂಭದ ದಿನ ಬಹಳ ಉತ್ತಮವಾಗಿ ಬರದೇ ಇದ್ದರೂ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಉತ್ತಮ ಬಂದಿದೆ. ಜೊತೆಗೆ ಶುಕ್ರವಾರ, ಶನಿವಾರ ಎಂಬಂಥ 4 ದಿನಗಳು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 21, 22, 25, 26 ಈ 4 ದಿನಾಂಕಗಳಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇದೆ. ಇನ್ನು ವಾರ ಪೂರ್ತಿ ನಿಮಗೆ ಆ ಗುರುವಿನ ಬೆಂಬಲ ಆಗಲಿ, ಅಲ್ಲಿ ಶನಿ ಮಹಾತ್ಮರ ಬೆಂಬಲ ಆಗಲಿ, ಶುಕ್ರನ ಬೆಂಬಲ ವಾರ ಪೂರ್ತಿ ಇದ್ದೇ ಇರುತ್ತೆ. ಆದರೆ ಚಂದ್ರನ ಬೆಂಬಲದಲ್ಲಿ ಸ್ವಲ್ಪ ಏರುಪೇರು ಇರುವ ಕಾರಣ ನೀವು ಹೆಚ್ಚು ಆತಂಕ ಪಡಬೇಕಾಗಿಲ್ಲ. ವಾರ ಪೂರ್ತಿ ಇರತಕ್ಕಂಥ ಈ 5 ಗ್ರಹಗಳ ಬೆಂಬಲ ನಿಮಗೆ ಅಪರೂಪದಲ್ಲಿ ಸಿಕ್ಕಲಿಕ್ಕೆ ಬಂದಿದೆ. ಹಾಗೆ ಮಕರ ರಾಶಿಯವರಿಗೆ ಅನೇಕ ರೀತಿಯ ಇಷ್ಟಗಳು ಸಿದ್ಧಿಯಾಗಬಹುದು. ಯಾವುದೇ ಪ್ರಯತ್ನ ಮಾಡಿದರೆ ಸಫಲತೆ ಈ ವಾರದಲ್ಲಿ ಸಿಗಲಿದೆ. ಅನೇಕ ರೀತಿಯ ನಿಮ್ಮ ದೀರ್ಘಕಾಲದಿಂದ ಪೆಂಡಿಂಗ್ ಇದೆ ಕೆಲಸ ಕಾರ್ಯಗಳು ಆಗ್ಬೋದು. ಶನಿಯ ಪೀಡೆಯಿಂದ ನಿಮಗೆ ಹಿಂದೆ ಆಗಿದಂಥ ಕೆಲವು ದೋಷಗಳು, ತೊಂದರೆಗಳು ಈಗ ಪರಿಹಾರ ಆಗಿ ಅದರಿಂದ ಬೇರೆ ಬೇರೆ ರೀತಿಯ ಉತ್ತಮ ಫಲಗಳು ನಿಮಗೆ ಸಿಗುವಂಥದ್ದು. ಯಾವುದೇ ಪ್ರಯತ್ನ ಮಾಡಿದರೆ ಸಫಲತೆಗಳು ಬರ್ಬೋದಾಗಿದೆ. ಹಾಗಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅಥವಾ ನಿಮ್ಮ ಯಾವುದೇ ರೀತಿಯ ಕೌಟುಂಬಿಕ ವಿಚಾರಗಳು ಬಹಳಷ್ಟು ಉತ್ತಮವಾಗಿ ಸಂತೃಪ್ತಿಯಾಗಿ ಈ ವಾರದಲ್ಲಿ ಪರಿಣಾಮ ಆಗಲಿವೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರು ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಯೆಲ್ಲೋ, ವೈಟ್, ಗ್ರೇ ಮತ್ತು ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಚಂದ್ರ, ಗುರು, ಶುಕ್ರ ಜೊತೆಗೆ ಅಲ್ಲಿ ರಾಹು ಜೊತೆಗೆ ನಿಮಗೆ ಶನಿ ಮಹಾತ್ಮರು ಸಹ ಈ ವಾರದಲ್ಲಿ ಪೂರಕವಾಗಿದ್ದಾರೆ. ಬಳಸುವಂಥ ಸಂಖ್ಯೆಗಳು 2, 3, 4, 6, 8, 2, 3, 4, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ. ನಿಮ್ಮ ಒಂದು ಯಥಾಪ್ರಕಾರವಾಗಿ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದ ಯಾವುದೇ ಸಮಸ್ಯೆಗಳಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದು. ವಿದ್ಯಾರ್ಥಿಗಳು ಸಹ ಶುಭ ಫಲಗಳು ವಾರದ ಆರಂಭದ ಭಾನುವಾರದಲ್ಲಿ ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ ಅಥವಾ ತುಂಬ ಏನು ಕೆಟ್ಟ ಪರಿಣಾಮಗಳು ಸಹ ಖಂಡಿತ ಇರೋದಿಲ್ಲ. ಹಾಗೆ ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ ಸ್ವಲ್ಪ ಅಬ್ನಾರ್ಮಲ್ ಅಂದರೆ ಸ್ವಲ್ಪ ಏರುಪೇರಿನ ಘಟನೆ ಬರ್ಬೋದು. ಸೋಮವಾರ, ಮಂಗಳವಾರ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಏರುಪೇರು, ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಅಥವಾ ಇನ್ನಿತರ ಏನಾದರೂ ನಿಮಗೆ ಅಲ್ಲಿ ಅಡೆತಡೆಗಳು, ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ ಸೋಮವಾರ, ಮಂಗಳವಾರ ಎಲ್ಲ ವಿಚಾರ ಸ್ವಲ್ಪ ಸಂಯಮ ತಾಳ್ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 23, 24 ಏಪ್ರಿಲ್ 23, 24 ಅನೇಕ ಶುಭ ಫಲಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ, ಶುಭ ಕಾರ್ಯಗಳಿಗೆ ಪ್ರಯತ್ನವೆಲ್ಲ ಸಫಲತೆ ಆಗುವಂಥದ್ದು, ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಅವಕಾಶಗಳು ಬರುವಂಥದ್ದು. ಈ ರೀತಿ ಎಲ್ಲ ವರ್ಗದ ಈ ಕುಂಭರಾಶಿಯವರಿಗೆ 23, 24ನೇ ತಾರೀಕು ಅನೇಕ ಅದೃಷ್ಟವನ್ನು, ಶುಭವನ್ನು, ಲಾಭವನ್ನು ತಂದುಕೊಡುವಂಥ ದಿನಗಳಾಗಿವೆ.
25-26 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಅಲ್ಲಿ ಆರೋಗ್ಯ ಮತ್ತು ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು, ಜೊತೆಗೆ ಮಾತಿನಿಂದ ಏನಾದರೂ ಜಗಳಗಳು ಆಗ್ಬೋದು. ಜೊತೆಗೆ ನಿಮ್ಮದೇ ತಪ್ಪಿನಿಂದ ನೀವೇನಾದರೂ ಸ್ವಯಂಕೃತವಾಗಿ ಹಣವನ್ನು ಕಳೆದುಕೊಳ್ಳೋದಾಗಲಿ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ನಿಮ್ಮ ನಿರ್ಧಾರದ ಬಗ್ಗೆ ಎಚ್ಚರಿಸಬೇಕು. ಆರೋಗ್ಯದಲ್ಲಿ ಸಹ ಹೀಗೆ ಹೊಟ್ಟೆ ನೋವು, ಕಣ್ಣು ನೋವು, ತಲೆನೋವು ಮುಂತಾದ ಸಣ್ಣ ಪುಟ್ಟ ಏರುಪೇರು ಸಹ ಬರ್ಬೋದಾಗಿದೆ. ಹಾಗಾಗಿ 25-26ರಲ್ಲಿ ತನುಮನ ಧನದ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಹಾಗೆ ಕುಂಭರಾಶಿಯವರಿಗೆ ಈ ವಾರದ ಆರಂಭದ ಭಾನುವಾರ ಮತ್ತು ಅಲ್ಲಿ ಮಧ್ಯದಲ್ಲಿ ಬರುವಂಥ 23-24 ಬುಧವಾರ ಗುರುವಾರ ನಿಮ್ಮ ಪಾಲಿಕೆ ಉತ್ತಮ ದಿನ. ಭಾನುವಾರ ಮತ್ತು ಬುಧವಾರ ಗುರುವಾರ ಅತ್ಯಂತ ಶುಭ ಕೊಡುವಂಥ ಒಂದು ಚಂದ್ರನ ಬೆಂಬಲ ಇರುವಂಥ ದಿನಗಳಾಗಿವೆ. ಇನ್ನು ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯನ ಬೆಂಬಲ ಇದೆ, ವಾರ ಪೂರ್ತಿ ಬುಧನ ಬೆಂಬಲ ಇದೆ, ಶುಕ್ರನ ಬೆಂಬಲ ಇದೆ, ಮಂಗಳನ ಬೆಂಬಲ ಇದೆ. ಬುಧ, ಶುಕ್ರ ಮತ್ತು ಮಂಗಳರ ಬೆಂಬಲ ಅಪರೂಪಕ್ಕೆ ಬಂದಿದೆ. ಹಾಗಾಗಿ ವಾರ ಪೂರ್ತಿ ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಸಕ್ಸಸ್ ಆಗುತ್ತೆ. ಅಪರೂಪಕ್ಕೆ ನಿಮಗೆ ಸಿಗುವಂಥ ಈ ಮಂಗಳನ ಬೆಂಬಲ ಜೊತೆಗೆ ಸೂರ್ಯನ ಬೆಂಬಲ, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇಂಥ ಒಂದು ಸ್ಥಿರವಾದ ಹಲವಾರು ಕಾರ್ಯಗಳಿದ್ರೆ ಸರ್ಕಾರ ಮೂಲದ ಕೆಲಸ ಕಾರ್ಯಗಳಿಗೆಲ್ಲ ನೀವೀಗ ಕೈ ಹಾಕಿದರೆ ವಾರ ಪೂರ್ತಿ ಉತ್ತಮವಾಗಿ ನಿಮಗೆ ಸೂರ್ಯ ಮತ್ತು ಮಂಗಳರ ಅನುಗ್ರಹದಿಂದ ಇವೆಲ್ಲ ಸಕ್ಸಸ್ ಆಗುತ್ತೆ. ಜೊತೆಗೆ ಹಿಂದೆ ಪೆಂಡಿಂಗ್ ಇದ್ದ ಇಂತಹ ವಿಚಾರಗಳಿಗೆ ಈಗ ಅದನ್ನು ಮರುಚಾಲನೆ ಮಾಡಿದ್ರೆ ಅದು ಈ ವಾರದಲ್ಲಿ ಬೇಗನೆ ಆಗುತ್ತೆ. ಹಾಗೆ ಇಂತಹ ಒಂದು ಕೆಲಸಗಳಿಗೆ ಈ ವಾರ ಪೂರ್ತಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಚಂದ್ರನ ಬೆಂಬಲ ಇರುವಂಥದ್ದು ನಿಮಗೆ ವಿಶೇಷವಾಗಿ 20, 23, 24ರಲ್ಲಿದೆ. ಆದರೆ ನೀವು ಅದಕ್ಕೇನು ಭಯ ಪಡೋದಿಲ್ಲ. ಇತರ ದಿನಗಳ ಸಹ ನಿಮಗೆ ಬೇರೆ ಗ್ರಹಗಳ ಅಂದರೆ ವಿಶೇಷವಾಗಿ ಅಲ್ಲಿ ರವಿಯ, ಮಂಗಳನ, ಬುಧನ ಮತ್ತು ಶುಕ್ರನ ಒಂದು ಬಲವಾದ ಬೆಂಬಲ ಇದೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಹಸಿರು, ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಗ್ರೀನ್, ವೈಟ್ ಮತ್ತು ರೆಡ್ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 5, 6, 9, 1, 5, 6, 9 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಜಯ ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ನಿಮ್ಮ ಪರವಾಗಿ ಆಗುವಂಥದ್ದು. ಮನೆಯಲ್ಲಿ ನೆಮ್ಮದಿ ವಾತಾವರಣ ಎಲ್ಲ ಇರುತ್ತೆ. ಯಾವುದೇ ಏರುಪೇರುಗಳಿಲ್ಲ. ಎಲ್ಲವೂ ಸ್ಮೂತ್ ಆ್ಯಂಡ್ ಫೈನ್ ಅಂದರೆ ಎಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಸಿನಿಮಾ ಪಾಲಿಗೆ ಅತ್ಯಂತ ಉತ್ತಮ ದಿನ. ಲಾಭ ಸ್ಥಾನದಲ್ಲಿ ಚಂದ್ರನು ಬರ್ತಾ ಇರುವ ಕಾರಣ ಸೋಮವಾರ, ಮಂಗಳವಾರ ನಿಮಗೆ ಅನಿರೀಕ್ಷಿತ ಲಾಭ, ಆಕಸ್ಮಿಕ ಧನಲಾಭ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಏನೇ ನಿರ್ಧಾರ ತೆಗೆದುಕೊಂಡಿರೋದು ಸಫಲತೆ ಬೇಗ ಬರುವಂಥದ್ದು. ಹಿಂದೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗವಾಗಿ ಆಗುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಪ್ರಗತಿ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಏನು ಪ್ರಯತ್ನ ಈ ದಿನ ಮಾಡಿದರೆ ಸೋಮವಾರ, ಮಂಗಳವಾರದ ಮಾಡಿದರೆ ಆ ಪ್ರಯತ್ನದಲ್ಲಿ ಸಫಲತೆ ಬಹಳ ಬರುತ್ತೆ. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬರ್ಬೋದು, ಅಥವಾ ಯಾವುದೇ ರೀತಿಯ ಉದ್ಯೋಗದ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಬರ್ಬೋದು. ವಿದೇಶಕ್ಕೆ ಹೋಗುವಂಥ ವಿಚಾರ ಪ್ರಯತ್ನ ಮಾಡಿದರೆ ಸಫಲತೆ ಬರ್ಬೋದು. ಹಾಗಾಗಿ ಸೋಮವಾರ, ಮಂಗಳವಾರ ಅತ್ಯಂತ ಶುಭ ದಿನ ಆಗಿರುತ್ತೆ. ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಬುಧವಾರ, ಗುರುವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಉತ್ತಮ ಇದೆ. ಬುಧವಾರ, ಗುರುವಾರ ಅಂದರೆ 23, 24 ಅಷ್ಟೇನು ಉತ್ತಮ ಇಲ್ಲ. ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಜಗಳ, ಕಲಹ ಬರ್ಬೋದು. ಜೊತೆಗೆ ವೈರುಧ್ಯದ ಘಟನೆಗಳು, ಬೇಸರ ಪಡುವಂಥ ಘಟನೆಗಳು, ಏನಾದರೂ ಅಪಶಕುನದ, ಅಶುಭದ ವಾರ್ತೆಗಳು ಎಲ್ಲ ಬರ್ಬೋದಾಗಿದೆ. ದುಃಖದ ವಾರ್ತೆಗಳು ಬರ್ಬೋದಾಗಿದೆ 23, 24ರಲ್ಲಿ. 25, 26 ಮತ್ತೊಮ್ಮೆ ಶುಭ ದಿನ. ಜನ್ಮದಲ್ಲಿ ಬಂದಂಥ ಚಂದ್ರನಿಂದಾಗಿ ನಮಗೆ ವಿಶೇಷ ಲಾಭ ಸಿಗದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರೊಂದಿಗೆ ಬೆರೆಯುವಂಥ ಅವಕಾಶ, ಈ ರೀತಿ ಅನೇಕ ಶುಭಗಳನ್ನು 25, 26ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಒಟ್ಟಿನಲ್ಲಿ ನಿಮಗೆ ವಾರದ ಆರಂಭದ 3 ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಕೊನೆಯ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ 25, 26, 20, 21, 22 ಉತ್ತಮ ಇದೆ. 25, 26 ಅತ್ಯಂತ ಉತ್ತಮ ಇದೆ. ಹಾಗಾಗಿ ಈ ಒಂದು ಸಾತಿಯ ಮಧ್ಯದಲ್ಲೂ ಸಹ ಮಧ್ಯೆ ಬರುವಂತಹ ಈ ಚಂದ್ರನ ಅನುಗ್ರಹ ಬರುವಂಥದ್ದು, ಇದಕ್ಕೆ ಶುಕ್ರನ ಅನುಗ್ರಹ ಬರುವಂಥದ್ದು, ಅದೇ ನಿಮಗೆ ರಕ್ಷಣೆ. ಹೆಚ್ಚಾಗಿ ನಿಮಗೆ ಚಂದ್ರ ಮತ್ತು ಶುಕ್ರರೇ ಈ ಸಂವತ್ಸರದಲ್ಲಿ ಅಂದರೆ ಈ ವರ್ಷದಲ್ಲಿ ಕಾಪಾಡಬೇಕು. ಇತರ ಗ್ರಹಗಳು ಮಧ್ಯೆ ಸ್ವಲ್ಪ ಕೊಡ್ತವೆ ಬಿಡ್ತವೆ ಅವೆಲ್ಲ ಆಗುತ್ತೆ. ಸ್ಥಿರವಾಗಿ ಹೆಚ್ಚು ಕಾಲ ಶುಭ ಕೊಡೋದು ಚಂದ್ರ ಮತ್ತು ಶುಕ್ರರು. ಹಾಗಾಗಿ ಈ ಚಂದ್ರ ಮತ್ತು ಶುಕ್ರರ ಆಶೀರ್ವಾದ ಯಾವಾಗ ಇರುತ್ತೆ ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಅಂತಹ ದಿನಗಳನ್ನು ನಿಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಹಾಗಾದರೆ ಸಾತಿ ಶನಿ ಅಂದರೆ ಅದು ಒಂದು ಹಗ್ಗದ ಮೇಲಿನ ನಡಿಗೆ ಅಂತ ಹೇಳ್ತಾರೆ. ಅದು ತುಂಬ ಒಂದು ಹೈ ರಿಸ್ಕ್ ಇರುವಂಥ ಅವಕಾಶ ಇರುತ್ತೆ. ಹಣಕಾಸು, ಆರೋಗ್ಯ, ಬಾಂಧವ್ಯ, ಸಂಬಂಧ, ಅದು ಎಲ್ಲ ಕೆಲಸ ಕಾರ್ಯಗಳು ಯಾವುದಿದ್ರು ಅಲ್ಲಿ ಅಡೆತಡೆ, ವಿಘ್ನ, ಏರುಪೇರುಗಳು ಅಥವಾ ಕಲಹಗಳು ಬರುವಂಥ ಒಂದು ಕಾರಣ ಇರುವ ಕಾರಣ ಅಲ್ಲಿ ಚಂದ್ರ ಮತ್ತು ಶುಕ್ರರ ಬೆಂಬಲ ಇರುವಂಥ ಈ ವಾರದ ಆ ದಿನಗಳ ಸದುಪಯೋಗಪಡಿಸಿಕೊಳ್ಳಿ. 20, 21, 22, 25 ಮತ್ತು 26 ಈ ದಿನಗಳ ಚಂದ್ರನ ಬೆಂಬಲ ಇದೆ, ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಸುಧಾವತ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6. ಒಂದು ಚಂದ್ರನ ಸಂಖ್ಯೆ ಮತ್ತು ಒಂದು ಶುಕ್ರನ ಸಂಖ್ಯೆ 2 and 6 ಅನ್ನೋದು. ಹಾಗಾಗಿ ಅಲ್ಲಿ ಕೇವಲ ಚಂದ್ರ ಶುಕ್ರರ ಅನುಗ್ರಹ ನಿಮಗೆ ಈ ವಾರದಲ್ಲಿ ಶ್ರೀರಕ್ಷೆ ಆಗಿರುತ್ತೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇಲ್ಲಿವರೆಗೆ 12 ರಾಶಿಗಳ ಒಂದು ವಾರ ಭವಿಷ್ಯವನ್ನು ಈಗ ಅವಲೋಕನ ಮಾಡಲಾಗಿದೆ. ಅಲ್ಲಿ ಬರತಕ್ಕಂತಹ ಫಲದಲ್ಲಿ ಏಪ್ರಿಲ್ 20ರಿಂದ 26ರವರೆಗಿನ ಅವಧಿಯಲ್ಲಿ ಬರತಕ್ಕಂತಹ
ಫಲ ನಿರ್ದೇಶವು ಚಂದ್ರನ ಚಲನೆಗೆ ಅನುಗುಣವಾಗಿ ನಿರ್ದಿಷ್ಟ ಮಾಡಲಾಗಿದೆ. ಕೆಲವೊಂದು ರಾಶಿಗಳಿಗೆ ಚಂದ್ರನ ಹೊರತು ಇತರ ಗ್ರಹಗಳು ಉತ್ತಮವಾದ ಫಲವನ್ನು ಕೊಡ್ತವೆ. ಉದಾಹರಣೆಗೆ ಮೇಷರಾಶಿಗೆ ಈಗ ಗುರುಬಲದೆ, ಗುರುವಿಂದ ಒಳ್ಳೆಯದಾಗುತ್ತೆ. ಕಟಕ ರಾಶಿಗೂ ಗುರುಬಲದೆ, ವೃಶ್ಚಿಕ ರಾಶಿಗೂ ಗುರುಬಲದೆ. ಅಂತಹ ಗುರುಬಲ ಇರುವಂಥ ರಾಶಿಗಳಿಗೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬಂದರೆ ವಾರದಲ್ಲಿ ಆ ಗುರುವಿನ ಬಲ ಇದ್ದೇ ಇರುತ್ತೆ. ಕೆಲವೊಬ್ಬರಿಗೆ ಸೂರ್ಯನ ಬಲ ಇದೆ ಅಂತ ಹೇಳಿದ್ರೆ ಅಂಥ ಸೂರ್ಯನ ಬಲ ವಾರ ಪೂರ್ತಿ ಇದ್ದೇ ಇರುತ್ತೆ. ಹಾಗಾಗಿ ಅಂಥದ್ದನ್ನೆಲ್ಲ ಗಮನದಲ್ಲಿಟ್ಕೊಂಡು ಯಾರೂ ಆತಂಕವನ್ನು ಭಯಪಡದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಯಥಾವತ್ತಾಗಿ ನೀವು ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ಅದೇ ರೀತಿ ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಅಥವಾ ನವಗ್ರಹ ದೇವತೆಗಳ ಭಕ್ತಿ ಸ್ಮರಣೆ ಮಾಡ್ತಾ ಬನ್ನಿ. ಯಾರಿಗೆ ಒಂದು ಆರ್ಥಿಕವಾದ ಶಕ್ತಿ ಇದೆ ಅಂಥವರು ಆವಾಗ ಸ್ವಲ್ಪ ಮಾಡಿ ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಗಳ ಬಳಸಿದಾಗಲಿ. ವಾಹಿನಿ ನಿರಂತರ ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಾಹಿನಿಯನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರವಾಗುವ ವಿಶೇಷವಾದ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.